ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಎಂಕಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸ್ನಾತಕೋತ್ತರ ವಿಭಾಗ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹಾಸನ. ಸ್ನೇಹಿತರೆ, ನಾನಿವತ್ತು ಕನ್ನಡ ಸ್ನಾತಕೋತ್ತರ ವಿಭಾಗದ 4ನೆಯ ಚತುರ್ಮಾಸದಲ್ಲಿ ಬರತಕ್ಕಂತಹ ಎಡ್ವರ್ಡ್ ಬುಲ್ಲನ ಮಾನಸಿಕ ದೂರ, ಸೈಕಿಕಲ್ ಡಿಸ್ಟೆನ್ಸ್ ಅನ್ನತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಕುರಿತು ಚರ್ಚೆಯನ್ನು ಮಾಡಲಿದೆ. ಮಾನಸಿಕ ದೂರ ಸಾಧಾರೀಕರಣ ತತ್ವ ಮತ್ತು ಸೌಂದರ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ಪದವಾಗಿದೆ. ಯಾವ ಒಂದು ನೆಲೆಯಲ್ಲಿ ಕೃತಿಯನ್ನಾಗಲಿ ಲೋಕವಸ್ತುವಿನಿಂದಾಗಲಿ ನಾವು ಸೌಂದರ್ಯಾನುಭವ ಪಡೆಯಲು ಸಾಧ್ಯವೋ ಅಂತ ಒಂದು ನಿಲುವಿನಲ್ಲಿ ನಮ್ಮ ಹಾಗೂ ವಸ್ತುವನ್ನು ನಿಲ್ಲಿಸಿಕೊಳ್ಳತಕ್ಕಂತಹ ಕೌಶಲ್ಯಕ್ಕೆ ನಾವು ಮಾನಸಿಕ ದೂರ ಅಂತ ಹೇಳಿ ಕರಿತಾ ಹೋಗ್ತೀವಿ. ನಿತ್ಯ ಜೀವನದ ಆಸೆ ಆಕಾಂಕ್ಷೆಗಳಿಂದ, ಪ್ರೇರಣೆ ಮತ್ತು ಫಲಗಳಿಂದ ಬಾಹ್ಯ ಘಟನೆಗಳನ್ನು ಬೇರ್ಪಡಿಸಿದಾಗ ಮಾನಸಿಕ ದೂರತ್ವದ ಪರಿವರ್ತನೆ ಸಂಭವಿಸುತ್ತದೆ. ಈ ನಿರ್ಲಿಪ್ತತೆಗೆ ಕಾರಣವಾಗುವ ಮನಸ್ಸಿನ ಸ್ಥಿತಿಯನ್ನೇ ಮಾನಸಿಕ ದೂರ ಎಂದು ಬುಲ್ಲೋ ಕರೆದಿದ್ದಾನೆ. ಕಲಾನುಭವ ಲೋಕಾನುಭವದಿಂದ ಹೇಗೆ ಆದುದು ಅನ್ನತಕ್ಕಂಥದ್ದನ್ನು ನಾವು ರಸಸಿದ್ಧಾಂತದಲ್ಲಿ ಗಮನಿಸಿದ್ದೀವಿ. ಲೌಕಿಕವಾದ ಪ್ರಕ್ರಿಯೆಯಿಂದ ವಿಮುಕ್ತನಾಗಿ ವೈಯಕ್ತಿಕತೆಯನ್ನು ಕಳೆದುಕೊಂಡಾಗ ಮಾತ್ರ ಸಾಧಾರಣೀಕೃತಗೊಂಡು ಲೋಕಭಾವ ಅಸಾಧ್ಯವಾಗಿ ರಸ ಉಂಟಾಗುತ್ತದೆ ಅನ್ನತಕ್ಕಂಥದ್ದನ್ನು ಅಭಿನವ್ ಗುಪ್ತಾ ಪ್ರತಿಪಾದಿಸಿದ್ದಾನೆ. ಇದೇ ರೀತಿಯ ರಸ ಭಾವಗಳ ವಿಚಾರವಾಗಿ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಲ್ಲಿಯೂ ಆಳವಾಗಿ ಆಲೋಚನೆ ಮಾಡಿರತಕ್ಕಂಥದ್ದನ್ನು ಗಮನಿಸಬಹುದು. ಅರಿಸ್ಟಾಟಲ್ ಆರಂಭದಲ್ಲಿಯೇ ಕಾವ್ಯವೆಂದರೆ ಭಾವೋದ್ರೇಕವಲ್ಲ, ಅದು ಭಾವದ ಶೋಧನೆ ಎಂದು ಅರಿಸ್ಟಾಟಲ್ ಹೇಳುವಲ್ಲಿಯೂ ಕೂಡ ಈ ರಸಾನುಭವದ ದೃಷ್ಟಿಯನ್ನು ಕಾಣುತ್ತೇವೆ. ಅವನ ನಂತರ ಬಂದಂಥ ಎಲ್ಲ ಪ್ರಮುಖ ವಿಮರ್ಶಕರು ಕೂಡ ಈ ವಿಚಾರವನ್ನು ಅತ್ಯಂತ ಸೂಕ್ಷ್ಮವಾಗಿ ಆಲೋಚನೆ ಮಾಡಿರೋದನ್ನು ಕಾಣುತ್ತೇವೆ. ಆದರೆ ಇವೆಲ್ಲಕ್ಕೂ ಕೂಡ ತನ್ನದೇ ಆದಂಥ ಒಂದು ಹೊಸ ಪರಿಭಾಷೆಯಲ್ಲಿ, ಒಂದು ಸಿದ್ಧಾಂತದ ರೂಪದಲ್ಲಿ, ಒಂದು ಅನೇಕ ಬಹುಮುಖಿ ಚಿಂತನೆಗಳಿಂದ ಖಚಿತವಾಗಿರತಕ್ಕಂತಹ ಒಂದು ಸಿದ್ಧಾಂತವನ್ನಾಗಿ, ಒಂದು ಪರಿಭಾಷೆಯನ್ನಾಗಿ ರೂಪಿಸಿದ ಕೀರ್ತಿ ಎಡ್ವರ್ಡ್ ಬುಲ್ಲೋನಿಗೆ ಸಲ್ಲುತ್ತೆ. ಈತನ ಒಂದು ಲೇಖನ ಸೈಕಿಕಲ್ ಡಿಸ್ಟೆನ್ಸ್ ಆಸ್ ಎ ಫ್ಯಾಕ್ಟರ್ ಇನ್ ಆರ್ಟ್ ಆ್ಯಂಡ್ ಆಸ್ಥೆಟಿಕ್ ಪ್ರಿನ್ಸಿಪಲ್ ಅನ್ನತಕ್ಕಂಥದ್ದು 1912ರಲ್ಲಿ ಪ್ರಕಟವಾಗ್ತದೆ. ಇದನ್ನು ದ ಬ್ರಿಟಿಷ್ ಜರ್ನಲ್ ಸೈಕಾಲಜಿ ವಾಲ್ಯೂಮ್ 5ರಲ್ಲಿ ಇದನ್ನು ಪ್ರಕಟಿಸ್ತಾರೆ. ಅನಂತರ ಈ ಲೇಖನವನ್ನು ಒಳಗೊಂಡಂತೆ ಆತ ಒಂದು ಕೃತಿಯನ್ನು ಬರೀತಾನೆ. ಆಸ್ಥೆಟಿಕ್ಸ್ ಲೆಕ್ಚರ್ಸ್ ಆ್ಯಂಡ್ ಎಸ್ಸೇಸ್ ಅನ್ನತಕ್ಕಂಥದ್ದು ಪ್ರಕಟವಾಗ್ತದೆ. ಈ ಲೇಖನದಲ್ಲಿ ಬುಲ್ಲೋ ಕಲಾನುಭವವನ್ನು ಕಲಾವಿದ ಮತ್ತು ಸಹೃದಯ ಈ ಎರಡೂ ನಿಲುವಿನಿಂದಲೂ ಕೂಡ ವಿಶ್ಲೇಷಣೆ ಮಾಡಿರೋದನ್ನು ನಾವು ಗಮನಿಸ್ಬೋದಾಗಿದೆ. ಅಂದರೆ ಈತನ ನಿರೂಪಣೆಯಲ್ಲಿ ಮತ್ತು ಪರಿಭಾಷೆಯಲ್ಲಿ ಹೊಸತನವಿದ್ದು ಹಳೆಯ ತತ್ವಗಳು ಇನ್ನೂ ಹೆಚ್ಚು ಪರಿಷ್ಕಾರಗೊಂಡು ಬಂದಿರುವತಕ್ಕಂಥದ್ದನ್ನು ನಾವು ಈ ಬುಲ್ಲೋನ ಮಾನಸಿಕ ದೂರ ತತ್ವದಲ್ಲಿ ನಾವು ಗಮನಿಸಬಹುದಾಗಿದೆ.
ಈಗ ಡಿಸ್ಟೆನ್ಸ್ ಅಂದರೆ ದೂರ ಅನ್ನತಕ್ಕಂಥ ಒಂದು ಮಾತಿಗೆ ಒಂದು ವಿಶಿಷ್ಟವಾಗಿರತಕ್ಕಂಥ ಅರ್ಥವನ್ನು ತಂದುಕೊಟ್ಟಂಥ ಕೀರ್ತಿ ಬುಲ್ಲೋನಿಗೆ ಸಲ್ಲುತ್ತೆ. ಹೇಗೆ ಕಲೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಮುಖ್ಯವಾದ ಭಾವನೆಗಳನ್ನು ಪ್ರಚೋದಿಸ್ತಾ ಹೋಗ್ತದೆ. ಕಲಾವಲಯದಲ್ಲಿ ಈಗಾಗಲೇ ಗುರುತಿಸಲಾಗಿರುವ 3 ಬಗೆಯ ದೂರಗಳನ್ನು ಎಡ್ವರ್ಡ್ ಬುಲ್ಲೋ ಮೊದಲು ಹೇಳತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ಆ ಮೊದಲನೇ ದೂರ ಯಾವುದಪ್ಪ ಅಂದರೆ ಕಲಾಕೃತಿಗೂ ಸಹೃದಯನಿಗೂ ಇರುವ ಸಹಜ ಪ್ರಾದೇಶಿಕವಾಗಿರತಕ್ಕಂಥ ಅಂತರ. ಇದನ್ನು ಆತ ಆಕ್ಚುವಲ್ ಸ್ಪಾಟಲ್ ಡಿಸ್ಟೆನ್ಸ್ ಅಂತ ಹೇಳಿದನ್ನು ಕರೀತಾ ಹೋಗ್ತಾನೆ. ಇನ್ನು ಎರಡನೇದಾಗಿ ಕಲಾಕೃತಿಯಲ್ಲಿ ನಿರೂಪಿತವಾಗಿರತಕ್ಕಂಥ ಒಂದು ಪ್ರಾದೇಶಿಕವಾಗಿರ್ತಕ್ಕಂಥ ಅಂತರ, ರೆಪ್ರೆಸೆಂಟೆಡ್ ಸ್ಪಾಟಲ್ ಡಿಸ್ಟೆನ್ಸ್ ಅಂತ ಹೇಳಿದನ್ನು ಗುರ್ತು ಮಾಡ್ತಾನೆ. ಇನ್ನು ಮೂರನೇದಾಗಿ ಪ್ರಾಪಂಚಿಕ ಅಂತರ, ಟೆಂಪರಲ್ ಡಿಸ್ಟೆನ್ಸ್. ಇವುಗಳಲ್ಲಿ ಮೊದಲನೆಯದನ್ನು ಅಂದರೆ ಕಲಾಕೃತಿಗೂ ಸಹೃದಯಬಹುದಾಗಿರ್ತಕ್ಕಂಥ ಪ್ರಾದೇಶಿಕ ಅಂತರವನ್ನು ಅರಿಸ್ಟಾಟಲ್ ತನ್ನ ಕಾವ್ಯಮೀಮಾಂಸೆಯಲ್ಲಿ ಇದನ್ನು ಗುರುತಿಸಿದ್ದಾನೆ, ಸೂಚ್ಯವಾಗಿಯೂ ಹೇಳಿದ್ದಾನೆ. ಯಾವ ಸಂದರ್ಭ ಅಂದರೆ ಶಿಲ್ಪ ಮತ್ತು ಶಿಲ್ಪಕಲೆಗೆ ಅಥವಾ ಚಿತ್ರಕಲೆಗೆ ಇದು ಅನ್ವಯವಾಗುತ್ತೆ ಅನ್ನತಕ್ಕಂಥ ವಿಚಾರದಲ್ಲಿ ಪ್ರಸ್ತಾಪ ಮಾಡೋ ಸಂದರ್ಭದಲ್ಲಿ ಅರಿಸ್ಟಾಟಲ್ ಇದನ್ನು ಹೇಳ್ತಾ ಹೋಗ್ತಾನೆ. ಒಂದು ಶಿಲ್ಪವನ್ನಾಗಲಿ ಚಿತ್ರವನ್ನಾಗಲಿ ಯಾವ ಕೋನದಿಂದ ನೋಡಬೇಕೆಂದು ಮುಖ್ಯ ಅಂಶ ಇಲ್ಲಿ ಕಂಡು ಬರ್ತಾ ಹೋಗ್ತದೆ. ಎರಡನೇ ಮುಖ್ಯವಾಗಿ ಚಿತ್ರಕಲೆಯಲ್ಲಿ ಮತ್ತು ಸ್ವಲ್ಪ ಮಟ್ಟಿಗೆ ಅಂದರೆ ಚಿತ್ರಕಲೆ ಅಲಂಕಾರ ಪಟ್ಟಿಕೆಗಳಲ್ಲಿ ಇದನ್ನು ಕಾಣಬಹುದು. ಇನ್ನು ಮೂರನೇದಾಗಿರ್ತಕ್ಕಂಥ ಪ್ರಾಪಂಚಿಕ ಅಂತರ ಅಂದರೆ ಈಗಾಗಲೇ ಟೆಂಪರಲ್ ಡಿಸ್ಟೆನ್ಸ್ ಅಂತ ಏನು ಕರ್ಕೊಂಡಿದ್ದೀವೋ ಇದು ಕಲಾಕೃತಿಗೂ ಮತ್ತು ಕಾಲದಲ್ಲಿರಬಹುದಾಗಿರತಕ್ಕಂಥ ಅಂತರ. ಇದು ಅನೇಕ ತಪ್ಪು ಕಲ್ಪನೆಗಳಿಗೆ ಕಾರಣವಾಗಿದ್ದರೂ ಕಲಾಕೃತಿಗಳ ಮೆಚ್ಚುಗೆ ವಿಷಯದಲ್ಲಿ ಇದಕ್ಕಿರತಕ್ಕಂಥ ಸ್ಥಾನ ಬಹಳ ಹೆಚ್ಚಿನದು, ಉನ್ನತವಾಗಿರತಕ್ಕಂಥದ್ದು. ಹಾಗಾದರೆ ದೂರ ಅನ್ನತಕ್ಕಂಥ ಪದವನ್ನು ಇವತ್ತು ನಾವು ಯಾವ ಅರ್ಥದಲ್ಲಿ ಉಪಯೋಗಿಸಬಹುದು ಅನ್ನತಕ್ಕಂಥ ಒಂದು ಚರ್ಚೆಗೆ ನಾವು ತೆಗೆದುಕೊಳ್ಳೋದಾದರೆ ಕಲಾಕೃತಿಗಳಿಗೆ ಹಿನ್ನೆಲೆಯಾಗಿರುವ ಒಂದು ವಿಶಿಷ್ಟವಾಗಿರತಕ್ಕಂಥ ಅರ್ಥ ಇದಕ್ಕಿದೆ. ಇದನ್ನು ಸೈಕಿಕಲ್ ಡಿಸ್ಟೆನ್ಸ್ ಅಂತ ಹೇಳಿ ಆತ ಕರ್ಕೊಂಡಿದ್ದಾನೆ. ಇದನ್ನು ಕನ್ನಡದಲ್ಲಿ ನಾವು ಹೇಳೋದಾದರೆ ಮಾನಸಿಕ ದೂರ ಅಥವಾ ಮಾನಸಿಕ ಅಂತರ ಅನ್ನತಕ್ಕಂಥದ್ದನ್ನು ಸಾಮಾನ್ಯವಾಗಿ ಇವತ್ತು ನಾವು ಕರ್ಕೊಂಡಿದ್ದೀವಿ. ಇದಕ್ಕೆ ಮುಂದೆ ಆತ ಕೊಡುವ ಬಹಳ ದೀರ್ಘವಾಗಿರತಕ್ಕಂಥ ವಿಸ್ತರಣೆಯನ್ನು ನೋಡಿದರೆ ಇದನ್ನು ನಮ್ಮ ಪರಿಭಾಷೆಯಲ್ಲಿ, ಭಾರತೀಯ ಪರಿಭಾಷೆಗೆ ಸಂಬಂಧಪಟ್ಟ ಹಾಗೆ ನಿಸ್ಸಂಗತ್ವ, ಅಲೌಕಿಕ ಅಂತರ, ಸಂಘ ದೂರತ್ವ ಅಂತ ಹೇಳಿ ಭಾರತೀಯ ಪರಿಭಾಷೆಯಲ್ಲಿ ನಾವು ಇದನ್ನು ಮಾನಸಿಕ ದೂರ ಅಥವಾ ಮಾನಸಿಕ ಅಂತರ ಅಂತಕ್ಕಂಥ ಪದವನ್ನು ನಾವು ಹೀಗೆ ಉಲ್ಲೇಖಿಸಬಹುದಾಗಿದೆ. ಹಾಗಾದರೆ ಮಾನಸಿಕ ದೂರವನ್ನು ನಾವು ಹೇಗೆ ಅನುಭವಿಸಬಹುದು, ಹೇಗೆ ಕಾಣಬಹುದು, ಹೇಗೆ ಅನುಭವಕ್ಕೆ ತಂದುಕೊಳ್ಳಬಹುದು ಅನ್ನೋದಕ್ಕೆ ಆತನೇ ಕೊಡತಕ್ಕಂಥ ಒಂದು ಉದಾಹರಣೆಯನ್ನು ನಾವೀಗ ತೆಗೆದುಕೊಳ್ಳೋಣ. ಬುಲ್ಲೋ ಕೊಡತಕ್ಕಂಥ ಭಾಳ ಚಿಕ್ಕದಾಗಿರ್ತಕ್ಕಂಥ ಉದಾಹರಣೆ ಯಾವುದಪ್ಪ ಅಂದರೆ ಒಂದು ಸಮುದ್ರದಲ್ಲಿ ದಟ್ಟವಾದ ಮಂಜಿದೆ ಅನ್ನತಕ್ಕಂಥ ಒಂದು ಅಜಂಪ್ಷನನ್ನು ಮಾಡಿಕೊಳ್ಬೇಕಾಗ್ತದೆ, ಕಲ್ಪನೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಇದಕ್ಕಿದ್ದ ಹಾಗೆ ಪ್ರಕ್ಷುಬ್ಧಗೊಂಡ ಸಮುದ್ರದಲ್ಲಿ ಯಾನವನ್ನು ಕೈಗೊಂಡು ಅದಕ್ಕೆ ನೇರವಾಗಿ ಸಂಬಂಧಿಸಿದವರಿಗೆ ಸಮುದ್ರದ ಅಲೆಗಳ ಭೋರ್ಗರೆತ, ಇದ್ದಕ್ಕಿದ್ದ ಹಾಗೆ ಗಾಳಿಯ ವೇಗ ಹೆಚ್ಚಾದಾಗ ಏನಾಗುತ್ತಪ್ಪ ಅಂದರೆ ಸಮುದ್ರ ಯಾನವನ್ನು ಮಾಡುತ್ತಾ ಇರತಕ್ಕಂಥ ವ್ಯಕ್ತಿಗೆ ಭಯ ಆರಂಭ ಆಗ್ತದೆ. ಯಾವಾಗ ಭಯ ಆರಂಭ ಆಗ್ತದೋ
ಆಗ ಆತ ಭಯದ ಪ್ರವೃತ್ತಿಗೆ ಒಳಗಾದ ತಕ್ಷಣ ತನ್ನಲ್ಲಿ ಇರಬಹುದಾಗಿರತಕ್ಕಂತಹ ಸಮುದ್ರದ ಅಪೂರ್ವ ಸೌಂದರ್ಯವನ್ನು ನೋಡಬಹುದಾಗಿರತಕ್ಕಂಥ ಮನಸ್ಥಿತಿಯನ್ನು ಕಳೆದುಕೊಳ್ತಾನೆ. ಆದರೆ ಹಡಗಿನೊಳಗಿರದೆ, ನಮ್ಮವರಾರೂ ಆ ಹಡಗಿನೊಳಗಿರದೆ ದೂರದಲ್ಲಿ ಒಬ್ಬ ನಿಂತು ಸಹೃದಯ ಬಂಧುಗಳಾಗಿ ನೋಡ್ತಾ ಇದ್ದರೆ ಅಪೂರ್ವವಾಗಿರತಕ್ಕಂಥ ಸೌಂದರ್ಯದ ದೃಶ್ಯ, ಅದರ ಪ್ರಕೃತಿಯ ಸೊಬಗು ಕಾಣಿಸ್ಕೊಳ್ತಾ ಹೋಗ್ತದೆ. ಯಾರಿಗೆ? ಆ ಹಡಗಿನಿಂದ ಹೊರಗೆ ನಿಂತು ನಿರ್ಲಿಪ್ತವಾಗಿ ನಿಂತು ಸೌಂದರ್ಯವನ್ನು ಆಸ್ವಾದಿಸುವವರಿಗೆ. ಅದೇ ಯಾನದಲ್ಲಿದ್ದವರಿಗೆ ಅಪಾಯ ತಪ್ಪಿ ಲೌಕಿಕ ಭಯದಿಂದ ಅವರು ವಿಮುಕ್ತರಾಗಿ ಅವರ ಮನೋಭಾವ ಏನಾಗ್ತದೆ? ಬಹಳ ದೂರ ಹೋಗ್ತದೆ. ಆದರೆ ಅವರು ಅದೇ ಭಯವನ್ನು ನಿವಾರಣೆ ಮಾಡಿಕೊಂಡು ಅದನ್ನು ಆಸ್ವಾದಿಸಿದರೆ ಅವರಿಗೆ ಸೌಂದರ್ಯದ ಅನುಭವ ಉಂಟಾಗ್ತದೆ. ಆ ಹಿಮದ ಪರದೆಯಿಂದ ಆಚ್ಛಾದಿತವಾಗಿರುವ ಸಮುದ್ರದ ದೃಶ್ಯ ಮನಸ್ಸನ್ನು ಉಕ್ಕೇರಿಸುತ್ತದೆ. ಇಷ್ಟೆಲ್ಲ ಸನ್ನಿವೇಶಗಳಿರಬೇಕು ಅಂದರೆ ಭಾವಪರವಶನಾಗಿರಬಾರದು. ಏನಾದರೂ ಒಂದು ವೇಳೆ ಭಾವಪರವಶನಾಗಿದ್ದರೆ ಇದು ಸಾಧ್ಯವಿಲ್ಲ. ಲೋಕಭಾವದ ಪ್ರಕ್ರಿಯೆಯನ್ನು ನಿರಸನಗೊಳಿಸಿ ಸಾಕ್ಷೀಭೂತವಾಗಿ ನಿಂತು ನೋಡಿದಾಗ ಮಾತ್ರ ಈ ಅನುಭವ ವೇದ್ಯವಾಗುತ್ತದೆ. ಅದಕ್ಕೆ ಇನ್ನೊಂದು ತಟ್ಟನೆ ಹೊಳೆಯತಕ್ಕ ಉದಾಹರಣೆಯನ್ನು ಹೇಳ್ತೀನಿ. ಒಬ್ಬ ವ್ಯಕ್ತಿ ಕಾಡಿನಲ್ಲಿ ಹೋಗ್ತಾ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ತಟ್ಟನೆ ಒಂದು ಹುಲಿ ಬಂದುಬಿಡುತ್ತೆ. ಹುಲಿ ಬಂದ ತಕ್ಷಣ ಏನಾಗುತ್ತೆ? ನಮ್ಮನ್ನು ಭಯ ಆವರಿಸಿಕೊಳ್ಳುತ್ತದೆ. ಅದು ಲೌಕಿಕ ಸಹಜವಾಗಿರತಕ್ಕಂಥ ಭಾವ. ಆಗ ನಮಗೆ ಹುಲಿಯ ಸೌಂದರ್ಯವನ್ನಾಗಲಿ, ಮತ್ತೊಂದಾಗಲಿ, ಭೀಮಾಕಾರವನ್ನಾಗಲಿ, ಗಾಂಭೀರ್ಯವನ್ನಾಗಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ತಕ್ಷಣ ನಮ್ಮನ್ನು ಆವರಿಸಿಕೊಳ್ಳುತ್ತೆ ಲೌಕಿಕ ಸಹಜವಾಗಿರ್ತಕ್ಕಂಥ ಭಯ. ಅದೇ ನಾವು ಹುಲಿ ಅಪಾಯದಿಂದ ಪಾರಾಗಿ ಬಂದು ನಿಂತಾಗ ನಮಗನ್ಸುತ್ತೆ ಹುಲಿಯ ಗಾಂಭೀರ್ಯತೆ, ಭೀಮಕಾಯ, ಅದರ ಒಂದು ರಾಜ ಟಿವಿ ನಮ್ಮ ಮನಸ್ಸನ್ನು ಸೆಳೆಯುತ್ತೆ. ಏಕೆಂದರೆ ಆಗ ಅದಕ್ಕೂ ನಮಗೂ ಒಂದು ಲೌಕಿಕವಾಗಿರತಕ್ಕಂಥ ಅಂತರ ಏರ್ಪಟ್ಟಿರುತ್ತೆ. ಯಾಕೆಂದರೆ ಹುಲಿ ಈಗ ನಮ್ಮ ಕಣ್ಣು ಮುಂದೆ ಇಲ್ಲ. ಹುಲಿ ನಮ್ಮ ಕಣ್ಣು ಮುಂದೆ ಬಂದಾಗ ಏನಾಗ್ತದೆ? ಆ ಅಂತರ ಮಾಯವಾಗ್ತದೆ. ಭಯ ನಮ್ಮನ್ನು ಆವರಿಸ್ಕೊಳ್ತದೆ. ಆದರೆ ಹುಲಿ ಈಗ ಇಲ್ಲದೇ ಇರೋ ಸಂದರ್ಭದಲ್ಲಿ ಹುಲಿಗೂ ನಮಗೂ ಒಂದು ಅಂತರ ಏರ್ಪಟ್ಟಿರುತ್ತೆ. ಆಗ ಲೌಕಿಕವಾದ ಪ್ರಕ್ರಿಯೆಗೆ ನಾವು ಒಳಗಾಗುವುದಿಲ್ಲ. ಇಂತಹ ಸಾಕ್ಷೀಭೂತ ಪ್ರಜ್ಞೆಯನ್ನು ಜೀವನದಲ್ಲಿ ರೂಢಿಸಿಕೊಂಡವರು ಎಂತಹ ವಿಕೋಪದ ಪರಿಸ್ಥಿತಿ ಆಗಲಿ ಅದನ್ನು ಶಾಶ್ವತವಾಗಿ ಎದುರಿಸಲಿಕ್ಕೆ ಸಾಧ್ಯ. ಕಲಾವಲಯದಲ್ಲಿಯೂ ಕೂಡ ಇದು ಅತ್ಯಂತ ಅವಶ್ಯಕ ಅಂತಕ್ಕಂಥ ಮಾತನ್ನು ಆತ ಉಲ್ಲೇಖಿಸ್ತಾನೆ. ಇಟ್ ಈಸ್ ಎ ಡಿಫರೆನ್ಸ್ ಆಫ್ ಔಟ್ಲುಕ್ ಡ್ಯೂ ಟು ದ ಇನ್ಸಂಟೇಷನ್ ಆಫ್ ಡಿಸ್ಟೆನ್ಸ್ ಅಂತ ಹೇಳಿ ಬುಲ್ಲೋ ಇದನ್ನು ಕುರಿತು ಹೇಳ್ತಾನೆ. ಅಂದರೆ ವಸ್ತುವಿಗೂ ನಮಗೂ ಮಧ್ಯೆ ಉಂಟಾದ ಅಂತರದ ಮನೋಧರ್ಮದಲ್ಲಾದ ಬದಲಾವಣೆ ಇದು. ಅಂದ್ರೇನು? ವಸ್ತುವಿಗೂ ತಮಗೂ ಮಧ್ಯೆ ಉಂಟಾದ ಅಂತರದಿಂದ ಮನಸ್ಸಿನಲ್ಲಾದ ಬದಲಾವಣೆ ಇದೆಯಲ್ಲ, ಅದು ಮಾನಸಿಕ ದೂರ. ಏಕೆಂದರೆ ನಿತ್ಯ ಜೀವನದ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಂದ, ಪ್ರೇರಣೆ ಫಲಗಳಿಂದ ಹೊರಗಿನ ಘಟನೆಗಳನ್ನು ಬೇರ್ಪಡಿಸಿದಾಗ ಮಾತ್ರ ನಮ್ಮಲ್ಲಿ ದೂರತ್ವದ ಪರಿವರ್ತನೆ ಸಂಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಏಕೆಂದರೆ ನಿತ್ಯ ಜೀವನದ ಆಸೆ ಆಕಾಂಕ್ಷೆ ಮತ್ತು ಪ್ರೇರೇಪಣೆಯ ಫಲಗಳನ್ನು ಹೊಂದಿರುವವನು ರಸಾನುಭವವನ್ನು ಹೊಂದಲಾರ. ಏಕೆಂದರೆ ಅವನ ಬಳಿ ಈ ಯಾವುದು ದೂರತ್ವದ ಪರಿವರ್ತನೆ ಸಂಭವಿಸಲಿಕ್ಕೆ ಸಾಧ್ಯನೇ ಇಲ್ಲ.
ಅದು ಸಂಭವಿಸಬೇಕು ಅನ್ನೋದಾದರೆ ವ್ಯಕ್ತಿ ತನ್ನ ವೈಯಕ್ತಿಕವಾದ ಆಸೆ ಆಕಾಂಕ್ಷೆ ಮತ್ತು ಫಲಗಳಿಂದ ದೂರ ಇರಬೇಕು, ಸಹೃದಯ ಬಂಧು ಆಗಬೇಕು, ಮನಸ್ಸನ್ನು ತೆರೆದಿಟ್ಟುಕೊಳ್ತಾ ಹೋಗಬೇಕು. ಹೀಗೆ ಇಂತಹ ಎಲ್ಲವನ್ನ ಮನಸ್ಸನ್ನು ತೆರೆದಿಟ್ಟುಕೊಳ್ಳುವ ನಿರ್ಲಿಪ್ತತೆಗೆ ಕಾರಣವಾಗುವ ವಸ್ತುವಿನ ಸ್ಥಿತಿಯನ್ನು ಬುಲ್ಲೋ ಸೈಕಿಕಲ್ ಡಿಸ್ಟೆನ್ಸ್, ಮಾನಸಿಕ ದೂರ ಅಂತ ಹೇಳಿ ಕರೆದಿದ್ದಾನೆ. ಇದು ಈಗ ಹೇಳಿದ ಹಾಗೆ ಕೇವಲ 3 ದೂರಗಳಿಂದ ಅಷ್ಟೇ ಅಲ್ಲ, ವಿವಿಧ ಮನೋವ್ಯಾಪಾರಗಳ ಸಂಕೀರ್ಣತೆಯಿಂದ ಕೂಡಿರತಕ್ಕಂಥದ್ದು. ಇದು ಕೇವಲ ಆ 3 ಅಂತರಗಳಿಂದಲೇ 3 ದೂರಗಳಿಂದಲೇ ಇದು ಸಂಭವಿಸುತ್ತೆ ಅನ್ನತಕ್ಕಂಥದ್ದು ತಪ್ಪು. ಏಕೆಂದರೆ ಮನಸ್ಸಿನ ವ್ಯಾಪಾರಗಳಿಂದ ಸಂಕೀರ್ಣತೆಯಿಂದ ಕೂಡಿರತಕ್ಕಂಥದ್ದು ಇದನ್ನು 2 ಮುಖಗಳಲ್ಲಿ ಅಥವಾ 2 ಹಂತಗಳಲ್ಲಿ ಕೆಲಸವನ್ನು ಮಾಡುತ್ತೆ. ಅದು ಹೇಗಪ್ಪ 2 ಹಂತಗಳಲ್ಲಿ ಕೆಲಸ ಮಾಡುತ್ತೆ ಅಂದರೆ, ಅದು ಮೊದಲನೇದು ಏನಪ್ಪ ಅಂದರೆ, ಬಾಹ್ಯ ವಸ್ತುಗಳ ಲೌಕಿಕ ಪ್ರಕ್ರಿಯೆಯಿಂದ, ಅಂದರೆ ಏನು ಹೊರಗಿನ ವಸ್ತುಗಳಿದಾವೋ ಅವುಗಳ ಲೌಕಿಕ ಪ್ರಕ್ರಿಯೆಯಿಂದ ಮತ್ತು ಅವುಗಳ ಲೌಕಿಕ ಪ್ರಯೋಜನದ ದೃಷ್ಟಿಯಿಂದ ಮನಸ್ಸನ್ನು ವಿಮುಖಗೊಳಿಸುತ್ತೆ. ಅಂದರೆ ಇದು ನೇತ್ಯಾತ್ಮಕವಾಗಿರ್ತಕ್ಕಂಥ ಮುಖ. ಈ ಲೌಕಿಕತೆಯಿಂದ ದೂರ ನಿಂತು ನೋಡಿ ಉಂಟಾದ ವೇದಿಕೆಯ ಮೇಲೇರಿ ಹೊಸ ಅನುಭವಗಳನ್ನು ಜಗತ್ತಿನ ಮೇಲೆ ಹೊರಡುವುದು, ಅದು ವಿಧಾಯಕ ಮುಖ. ಹೀಗೆ 2 ರೂಪಗಳಲ್ಲಿ ನಾವಿದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಸಾಮಾನ್ಯವಾಗಿ ವ್ಯಾವಹಾರಿಕ ಜೀವನದಲ್ಲಿ ಅಥವಾ ಲೌಕಿಕ ಜೀವನದಲ್ಲಿ ಈ ನಿಸ್ಸಂಗ ತತ್ವ, ಮನೋಧರ್ಮ ಏರ್ಪಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ, ಯಾವ ವ್ಯಕ್ತಿ ವ್ಯಾವಹಾರಿಕ ಜೀವನದಲ್ಲಿ ಹೋಗ್ತಾನೋ ಆತ ವಸ್ತುಗಳನ್ನು ನೋಡುವ ದೃಷ್ಟಿಕೋನ ಲೌಕಿಕವಾಗಿ, ಪ್ರಾಪಂಚಿಕವಾಗಿ, ಪ್ರಯೋಜನದ ದೃಷ್ಟಿಕೋನದಲ್ಲಿ ವಸ್ತುಗಳನ್ನು ನೋಡ್ತಾನೆ. ಅಂದರೆ ಹೀಗೆ ನೋಡುವ ವ್ಯಕ್ತಿ ಲಾಭ ನಷ್ಟಗಳ ದೃಷ್ಟಿಕೋನದಲ್ಲಿ ನೋಡತಕ್ಕಂಥ ವ್ಯಕ್ತಿಗೆ ಮಾನಸಿಕ ದೂರದ ಪರಿಕಲ್ಪನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇದಕ್ಕೆ ವಿರುದ್ಧವಾಗಿ ಆತ ಒಂದು ದೂರದಲ್ಲಿ ನಿಂತು ನೋಡುವ ದೃಷ್ಟಿ ಬಂದೊಡನೆಯೇ ಆಗುವ ಅನುಭವಗಳೇ ಬೇರೆ. ಅಂದರೆ ದೂರದಲ್ಲಿ ನಿಂತು ನೋಡುವ ದೃಷ್ಟಿ ಬಂದೊಡನೆಯೇ ಆಗುವ ಅನುಭವಗಳೇ ಬೇರೆ. ಅದು ಕಲಾಲೋಕದಲ್ಲಿ ಅನುಭವಿಸುವ ಅನುಭವ, ಎಲ್ಲ ಕಡೆ ಲಭಿಸೋದಿಲ್ಲ. ಅದು ಕಲಾಲೋಕದಲ್ಲಿ ಮಾತ್ರ ಅದು ಅನುಭವಿಸತಕ್ಕಂಥ ಅನುಭವ. ಅದಕ್ಕೆ ಆತ ಹೇಳ್ತಾನೆ, ಇನ್ ದ ಮೋಸ್ಟ್ ಜನರಲ್ ಸೆನ್ಸ್ ಡಿಸ್ಟೆನ್ಸ್ ಇಸ್ ದ ಫ್ಯಾಕ್ಟರ್ ಇನ್ ಆಲ್ ಆರ್ಟ್ಸ್. ಅಂದರೆ ಇದು ಎಲ್ಲ ಕಲೆಗೂ ಮೂಲಭೂತವಾದ ಅಂಶ ಅನ್ನತಕ್ಕಂಥದ್ದನ್ನು ಬುಲ್ಲೋ ಪ್ರಸ್ತಾಪವನ್ನು ಮಾಡ್ತಾನೆ. ಈಗ ನಾವು ಈ ಸೌಂದರ್ಯ ತತ್ವದ ತಳಹದಿಯೂ ಹೌದು, ಸೌಂದರ್ಯದ ಆಸ್ವಾದನೆಗೆ ಸಾಧ್ಯವಾಗುವುದು ಈ ಮಾನಸಿಕ ದೂರದ ಅನುಭವದಿಂದ ಅನ್ನತಕ್ಕಂಥ ವಿಚಾರವನ್ನು ಹೇಳಿದ ಮೇಲೆ ಈ ದೃಷ್ಟಿಯನ್ನು ನಾವು ಅಬ್ಜೆಕ್ಟಿವ್ ಅಥವಾ ವಸ್ತುನಿಷ್ಠ ಅಂತ ಕರಿತೀವಿ. ಕವಿಗಳಲ್ಲೂ ಕೂಡ ನಾವು ಹಾಗೆ ಗುರುತು ಮಾಡ್ತೀವಿ. ಕೆಲವರಿಗೆ ವಸ್ತುನಿಷ್ಠ ಕವಿಗಳೆಂದು, ಉದಾಹರಣೆಗೆ ಶೇಕ್ಸ್ಪಿಯರ್. ಇನ್ನು ಕೆಲವರು ಆತ್ಮನಿಷ್ಠ ಮತ್ತು ಭಾವನಿಷ್ಠ ಸಬ್ಜೆಕ್ಟಿವ್ ಪೊಯೆಟ್ಸ್ ಅಂತ ಏನು ಕರಿತೀವಿ, ಶೆಲ್ಲಿ ಮುಂತಾದವರು ಇಲ್ಲಿ ಕರೆಯುವುದುಂಟು ಅಲ್ವಾ. ಸಾಹಿತ್ಯದಲ್ಲಿ ಕವಿಗಳನ್ನು ಅಬ್ಜೆಕ್ಟಿವ್ ಆ್ಯಂಡ್ ಸಬ್ಜೆಕ್ಟಿವ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆದರೆ ಯಾವ ಕಲೆಯ ಚರಿತ್ರೆ, ವಿಜ್ಞಾನ ಮೊದಲಾದ ಶಾಸ್ತ್ರಗಳಂತೆ ನೋಡಿ,
ಯಾವ ಕಲೆಯು ಚರಿತ್ರೆ ಮತ್ತು ವಿಜ್ಞಾನ ಶಾಸ್ತ್ರಗಳಂತೆ ವಸ್ತುನಿಷ್ಠವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಕಲೆ ಆಯಾ ಸಂದರ್ಭಕ್ಕೆ ತಕ್ಕನ ಹಾಗೆ ತನ್ನ ರೂಪಾಂತರವನ್ನು ಪಡೆದುಕೊಂಡಿರ್ತದೆ. ಆದರೆ ನಾವೇನು ಮಾಡ್ತೀವಿ, ಅದನ್ನು ವಿಜ್ಞಾನದಷ್ಟು ನಿಖರವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತೀವಿ ಹೊರತು, ಆದರೆ ವಿಜ್ಞಾನದಷ್ಟು ಅಬ್ಜೆಕ್ಟಿವ್ ಆಗಿರಲಿಕ್ಕೆ ಅದು ಸಾಧ್ಯ ಇಲ್ಲ. ಅಂದರೆ ಸಾಮಾನ್ಯವಾಗಿ ನಾವು ಒಪ್ಪಿಕೊಂಡಿರುವ ಅರ್ಥದಲ್ಲಿ ಕಲೆ ಭಾವನಿಷ್ಠವೂ ಕೂಡ ಸಂಪೂರ್ಣವಾಗಿ ಅಲ್ಲ. ಅಂದರೆ ಒಂದು ದೃಷ್ಟಿಯಲ್ಲಿ ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದೀನಿ, ಸಬ್ಜೆಕ್ಟಿವ್ ಅಬ್ಜೆಕ್ಟಿವ್ ಅನ್ನತಕ್ಕಂಥ ಈ ಪದಗಳು ಕಲಾ ವಲಯದಲ್ಲಿ ದೊಡ್ಡದಾಗಿರತಕ್ಕಂಥ ತೊಡಕನ್ನು ಉಂಟು ಮಾಡ್ತಿದ್ದಾವೆ. ಹಾಗೆ ಇನ್ನೂ ಅನೇಕ ಪದಗಳು ಬರ್ತವೆ. ಐಡಿಯಾಲಿಸ್ಟಿಕ್ ಅಂತ ಹೇಳ್ತಾರೆ, ರಿಯಲಿಸ್ಟಿಕ್ ಅಂತ ಹೇಳ್ತೀವಿ, ಸೆನ್ಸೇಷನಲ್ ಅಂತ ಹೇಳ್ತೀವಿ, ಸ್ಪಿರಿಚುವಲ್. ಈ ಶಬ್ದಗಳು ಸಹ ಒಂದಲ್ಲ ಒಂದು ವಿರೋಧಗಳಲ್ಲಿ ಮೂಲಭೂತವಾದ ಈ ಮಾನಸಿಕ ಅಂತರದ ಸಿದ್ಧಾಂತದಲ್ಲಿ ಸಾಮರಸ್ಯವನ್ನು ಪಡಿತವೆ. ಅನೇಕ ತೊಡಕುಗಳು ಕೂಡ ಈ ಮಾನಸಿಕ ಅಂತರದಲ್ಲಿ ಬಗೆಹರಿದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಈಗ ಎರಡು ಪದಗಳನ್ನು ತೆಗೆದುಕೊಳ್ಳೋಣ. ಒಂದು ಬ್ಯೂಟಿಫುಲ್ ಮತ್ತೊಂದು ಅಗ್ರಿಯಬಲ್, ಅಂದರೆ ಸುಂದರ ಮತ್ತು ಪ್ರಿಯ. ಈ ಶಬ್ದಗಳಿಗಿರುವ ವ್ಯತ್ಯಾಸವನ್ನು ತೋರಿಸ್ಬೇಕು ನಾವು. ಇಲ್ಲಿ ಪ್ರಿಯ ಎನ್ನುವುದು ಒಂದು ಲೌಕಿಕವಾಗಿರತಕ್ಕಂಥ ಪ್ರಕ್ರಿಯೆಯನ್ನು ಒಳಗೊಂಡಿದೆ. ನನಗೆ ಪ್ರಿಯವಾದ ಮಗಳು, ನನ್ನ ಪ್ರಿಯವಾದ ಮನದನ್ನಿ, ಅಂದರೆ ಇದು ಒಂದು ಲೌಕಿಕವಾದ ಪ್ರಕ್ರಿಯೆಯನ್ನು ಒಳಗೊಂಡಿತು. ಇದು ನನಗೆ ಪ್ರಿಯವಾದದ್ದು. ಅಂದರೆ ಮಾತನಾಡತಕ್ಕಂಥದ್ದು ಲೌಕಿಕವಾದ ಪ್ರಯೋಜನದ ದೃಷ್ಟಿಕೋನದಿಂದಲೇ ನಾವು ಪ್ರಿಯ ಅನ್ನತಕ್ಕಂಥ ಪದವನ್ನು ಅರ್ಥೈಸ್ಕೊಳ್ತೇವೆ. ಆದರೆ ಸುಂದರ ಅನ್ನತಕ್ಕಂಥದ್ದು ನಿಜವಾದ ಅರ್ಥವನ್ನು ಸುಂದರ ಅಂದಾಗ ಸೌಂದರ್ಯ, ಬ್ಯೂಟಿಫುಲ್ ಅನ್ನತಕ್ಕಂಥ ಪದದಲ್ಲಿ ಒಂದು ಅರ್ಥ ಹೇಳತಕ್ಕಂಥದ್ದಲ್ಲ. ಅದನ್ನು ನಿಜವಾದ ಅರ್ಥದಲ್ಲಿ ಅರ್ಥೈಸಿದಾಗ ಪ್ರಯೋಜನದ ದೃಷ್ಟಿಯನ್ನು ಮೀರಿ ನಿಂತಾಗ ಉಂಟಾಗುವ ಅನುಭವ. ಅಂದರೆ ನಾವು ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದೀವಿ, ಯಾವುದಾದರೂ ಒಂದು ವಿಚಾರವನ್ನು ಪ್ರಯೋಜನ ದೃಷ್ಟಿಕೋನದಲ್ಲಿ ನಿಂತು ನೋಡಿದಾಗ ನಮಗೆ ನಾವು ಮಾನಸಿಕ ದೂರದಿಂದ ಬಹಳ ದೂರ ಹೊರಟು ಹೋಗ್ತೀವಿ. ಆದರೆ ಸುಂದರ ಅನ್ನತಕ್ಕಂಥದ್ದು ಪ್ರಯೋಜನದ ದೃಷ್ಟಿಯನ್ನು ಮೀರಿ ನಿಂತಾಗ ಉಂಟಾಗತಕ್ಕಂಥ ಅನುಭವ ಇದೆಯಲ್ಲ. ಆದ್ದರಿಂದ ಕಲಾತ್ಮಕ ಸೃಷ್ಟಿಕ್ರಿಯೆಯಲ್ಲಿ ಈ ತತ್ವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂದರೆ ಪ್ರಯೋಜನದ ದೃಷ್ಟಿಕೋನವನ್ನು ಮೀರಿ ನಿಂತುಕೊಳ್ತೀಯಲ್ಲ, ಇದು ಕಲಾತ್ಮಕವಾಗಿರತಕ್ಕಂಥ ಪ್ರಪಂಚದಲ್ಲಿ ಬಹಳ ಸುಂದರವಾಗಿರತಕ್ಕಂಥ ಒಂದು ಮೆಟ್ಟಿಲು. ಅಂದರೆ ಕಲೆಯಲ್ಲಿ ಅಭಿವ್ಯಕ್ತಗೊಂಡಂಥ ಸೌಂದರ್ಯ ಪ್ರಜ್ಞೆ ಮತ್ತು ಅದರ ಆಸ್ವಾದನೆಗೆ ಸಾಹಿತಿ ಅಥವಾ ಒಬ್ಬ ಲೇಖಕ ತನ್ನ ಕೃತಿಯಲ್ಲಿ ಅಭಿವ್ಯಕ್ತಿಗೊಳಿಸಿರತಕ್ಕಂಥ ಸೌಂದರ್ಯದ ಪ್ರಜ್ಞೆಯನ್ನು ನಾವು ಆಸ್ವಾದಿಸಬೇಕು ಅನ್ನೋದಾದರೆ ವೈಯಕ್ತಿಕ ಲಾಭ ನಷ್ಟಗಳನ್ನು ಬಿಟ್ಟು ಅದರ ಆಚೆಗೆ ಬಂತು ಫಲಾಫಲಗಳನ್ನು ಅಪೇಕ್ಷಿಸದೆ, ಅದರ ಬಗ್ಗೆ ನಾವು ಕಿಂಚಿತ್ತು ಆಲೋಚನೆಯನ್ನು ಮಾಡದೆ ಹೊರಗೆ ಬಂದು ನಿಂತು ನೋಡಿದ ಸಂದರ್ಭದಲ್ಲಿ ಮಾತ್ರ ಕಲೆಯಲ್ಲಿ ಕವಿಯಿಂದ ಅಭಿವ್ಯಕ್ತಗೊಂಡ ಸೌಂದರ್ಯ ಪ್ರಜ್ಞೆ ಅದನ್ನು ಆಸ್ವಾದಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆದರೆ ವಸ್ತುವಿನಿಂದ ಮೊದಲು ನಮ್ಮ ತನವನ್ನು ಬೇರ್ಪಡಿಸ್ಕೊಳ್ಬೇಕು. ಅಂದರೆ ವಸ್ತುವಿನಿಂದ ನಮ್ಮ ತನವನ್ನು ಬೇರ್ಪಡಿಸಿ ಅದರಿಂದ ಆಗಬಹುದಾಗಿರತಕ್ಕಂಥ ಲೌಕಿಕ ಪ್ರಯೋಜನದಿಂದ ಬಹಳ ದೂರ ನಿಂತುಕೊಳ್ಬೇಕು. ಯಾವಾಗ ವಸ್ತುವಿನಿಂದ ನಮ್ಮ ತನವನ್ನು ಅಂದರೆ ಇದು ನಂದು 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 ಅಂತ ಇದ್ರೆ ನಮ್ಮದಲ್ಲಿ ಯಾವ ಆಸ್ವಾದನೆ ಆಗಲಿಕ್ಕೆ ಸಾಧ್ಯ ಆಗೋಲ್ಲ. ಅದರಿಂದ ತಮ್ಮನ್ನು ತಾವು ಬೇರ್ಪಡಿಸ್ಕೊಳ್ಬೇಕು. ದೂರ ನಿಂತಾಗ ಮಾತ್ರ ಈ ಅಲೌಕಿಕವಾಗಿರ್ತಕ್ಕಂಥ ಅಂತರ ಏರ್ಪಡುತ್ತೆ.
ಇಲ್ಲಿ ದೂರ ನಿಂತುಕೊಳ್ಳೋದು ಅಂದರೆ ವಸ್ತುವಿಗೂ ನಮಗೂ ಇರುವ ಸಂಬಂಧ ಕಡಿದು ಹೋಯಿತು ಅಂತ ಅರ್ಥ ಅಲ್ಲ. ವಸ್ತುವಿಗೂ ನಮಗೂ ಇರತಕ್ಕಂಥ ಸಂಬಂಧ ಕಡಿದು ಹೋಯಿತು ಅನ್ನತಕ್ಕಂಥ ಅರ್ಥ ಅಲ್ಲ. ಏನಪ್ಪ ಅರ್ಥ ಅಂದರೆ ವ್ಯಕ್ತಿತ್ವದ ಪ್ರಭಾವವೇ ಇಲ್ಲದಷ್ಟು ದೂರವಾಗುತ್ತೀವಿ ಅಂತ ಕೂಡ ಅರ್ಥ ಅಲ್ಲ. ಏಕೆಂದರೆ ಆತನೇ ಹೇಳುವಂಥ ಹಾಗೆ ಐ ಡಸ್ ನಾಟ್ mean that relation between the self and the object is broken to the extent of becoming impersonal ಅನ್ನತಕ್ಕಂಥ ಶಬ್ದಗಳನ್ನು ಬುಲ್ಲೋ ವಿವರಿಸ್ತಾನೆ. ಇಲ್ಲಿ ಶಬ್ದಗಳು ಸೌಂದರ್ಯ ಸಿದ್ಧಾಂತದ ನಿರೂಪಣೆಗೆ ಸಿದ್ಧವಾಗಿರತಕ್ಕಂತಹ ಶಬ್ದಗಳಲ್ಲ. ಇವು ಸೌಂದರ್ಯ ಸಿದ್ಧಾಂತದ ನಿರೂಪಣೆಗೋಸ್ಕರವಾಗಿಯೇ ಸಿದ್ಧವಾಗಿರತಕ್ಕಂಥ ಶಬ್ದಗಳಲ್ಲ. ತಮ್ಮದಲ್ಲದ ವಲಯದಲ್ಲಿ ಅವು ಕಾಲಿಟ್ಟೊಡನೆಯೇ ತಮ್ಮದಲ್ಲದೇ ಇರತಕ್ಕಂಥ ಒಂದು ಏರಿಯಾಗೋ ಬಂದ ತಕ್ಷಣ ಆ ಶಬ್ದಗಳು ಕೆಲವೊಂದು ತೊಂದರೆಯನ್ನು ಉಂಟು ಮಾಡ್ತಾ ಹೋಗ್ತವೆ. ಈಗ ಕಲೆಯಲ್ಲಿ ಇಂಪರ್ಸನಲ್ ಅನ್ನತಕ್ಕಂಥದ್ದನ್ನು ವಿಜ್ಞಾನದಲ್ಲಿ ಇಂಪರ್ಸನಲ್ ಅನ್ನತಕ್ಕಂಥ ಅರ್ಥದಲ್ಲಿ ಆ ಪದವನ್ನು ಅವು ಸ್ವೀಕರಿಸೋದಿಲ್ಲ. ವಿಜ್ಞಾನಿ ತನ್ನ ಪ್ರಯೋಗದ ಫಲಿತಾಂಶಕ್ಕೆ ತನ್ನ ವೈಯಕ್ತಿಕ ಭಾವನೆಗಳನ್ನು ಅವನು ಸೇರಿಸೋದಿಲ್ಲ. ಅಂದರೆ ವಿಜ್ಞಾನಿ ತನ್ನ ಪ್ರಯೋಗದ ಫಲಿತಾಂಶಕ್ಕೆ ಯಾವ ಕಾರಣಕ್ಕೂ ಕೂಡ ತನ್ನ ವೈಯಕ್ತಿಕ ಭಾವನೆಗಳನ್ನು ಆತ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಲೆಯಲ್ಲಿ ಮಾನಸಿಕ ಅಂತರ ಅನ್ನತಕ್ಕಂಥದ್ದು ಈ ಅರ್ಥದಲ್ಲಿ ನಿಸ್ಸಂಗ ತತ್ವವಲ್ಲ. ಅದಕ್ಕೆ ಬದಲಾಗಿ ನಾವೇನನ್ನು ಹೇಳ್ಬೋದು, ಇದನ್ನು ವೈಯಕ್ತಿಕ ಭಾವನೆಗಳಲ್ಲಿ ಮಾತ್ರ ನಾವು ಇದನ್ನು ಕಾಣಲಿಕ್ಕೆ ಸಾಧ್ಯ. ಆದರೆ ಹೀಗೆ ಬುಲ್ಲೋ ತನ್ನ ವಾದವನ್ನು ಮುಂದುವರಿಸ್ತಾ ಕೆಲವೊಂದು ಉದಾಹರಣೆಗಳನ್ನು ಕೊಡತಕ್ಕಂತಹ ಕೆಲಸವನ್ನು ಕೂಡ ಆತ ಮಾಡಿದ್ದಾನೆ. ಹೇಗೆ ಈ ದೂರದ ಪ್ರಭಾವದಿಂದ ನಮ್ಮ ಒಟ್ಟು ನೋಟ ಒಂದು ಬದಲಾವಣೆಯನ್ನು ತರುತ್ತೆ. ಹೇಗೆ ಬದಲಾವಣೆಯನ್ನು ತರುತ್ತೆ? ಯಾವುದರಲ್ಲಿ ಬದಲಾವಣೆಯನ್ನು ತರುತ್ತೆ? ಕಲಾ ಸೃಷ್ಟಿಯಲ್ಲಿ ಮತ್ತು ಕಲೆಯ ಆಸ್ವಾದನೆಯಲ್ಲಿ ಬದಲಾವಣೆ ತರುತ್ತೆ. ಈ ಎರಡರಲ್ಲಿಯೂ ಇದರ ಪ್ರಭಾವ ಕೆಲಸ ಮಾಡತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗಬಹುದು. ಯಾವಾಗ ಸಾಧ್ಯ ಇದು? ಕವಿ ಮಾನಸಿಕ ಅಂತರದ ನಿಲುವಿನಲ್ಲಿ ನಿಂತು ನೋಡಲು ಸಮರ್ಥನಾದಾಗ ಮಾತ್ರ ಸೌಂದರ್ಯಾನುಭವವನ್ನು ಪಡೆದು ಅದನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಕವಿ ಮಾನಸಿಕ ಅಂತರದ ನಿಲುವಿನಲ್ಲಿ ನಿಂತು ನೋಡತಕ್ಕಂಥ ಶಕ್ತಿಯನ್ನು ಪಡ್ಕೊಂಡಾಗ ಮಾತ್ರ ನಮಗೆ ಸೌಂದರ್ಯದ ಅನುಭವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ರೀತಿ ಕಲಾಕೃತಿಯಲ್ಲಿಯೂ ಸೌಂದರ್ಯವನ್ನು, ಶಕ್ತಿಯನ್ನು ಓದುಗ ಪಡೀಬೇಕು ಅನ್ನೋದಾದರೆ ಪಡೀಬೇಕು ಅನ್ನೋದು ತೀರಾ ಅನಿವಾರ್ಯ ಮತ್ತು ಅವಶ್ಯಕ. ಯಾವುದೇ ಒಂದು ಕಲಾಕೃತಿ ಆಗಲಿ, ಸಾಹಿತ್ಯ ಕೃತಿ ಆಗಲಿ, ಓದಬೇಕು ಅನ್ನೋದಾದರೆ ಓದುಗನಿಗೂ ತಕ್ಕ ಮಟ್ಟಿನ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡು ಹೋಗಬೇಕಾಗ್ತದೆ. ಓದುಗನು ತಕ್ಕ ಮಟ್ಟಿನ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳದೆ ಹೋದರೆ ಕಲಾಕೃತಿಯ ಪ್ರವೇಶವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈ ರೀತಿ ಪೂರ್ವ ಸಿದ್ಧತೆಯನ್ನು ಯಾರು ಮಾಡ್ಕೊಂಡಿರ್ತಾನೋ ಅವನೇ ಸಹೃದಯ. ಎಲ್ಲಿ ಭಾರತೀಯ ಕಾವ್ಯಮೀಮಾಂಸೆ ಪರಿಭಾಷೆಯಲ್ಲಿ ಹೇಳೋದಾದರೆ, ಯಾರು ಕಲಾಕೃತಿಯನ್ನು ಒಳಪ್ರವೇಶ ಮಾಡಿಕೊಳ್ಬೇಕು ಅಂತ ಶಕ್ತಿಯನ್ನು, ಮಾನಸಿಕ ಸಿದ್ಧತೆಯನ್ನು ಪಡ್ಕೊಂಡಿರ್ತಾನೋ ಅವನು ಮಾತ್ರ ಸಹೃದಯನಾಗಲಿಕ್ಕೆ ಸಾಧ್ಯನಾಗ್ತಾನೆ. ಈಗ ನಮಗೆ ಎಷ್ಟೋ ಸಮಯ ಈ ಮಾನಸಿಕ ಅಂತರವನ್ನು ಹೊಂದಲಿಕ್ಕೆ ಸಾಧ್ಯ ಆಗಲ್ಲ. ಕೆಲವು ಸಮಯ ಕೃತಿಗಳಲ್ಲಿ ಬರಬಹುದಾದಂಥ ಪಾತ್ರಗಳು
ಕಲಾಕೃತಿ ಹೇಳಬಹುದಾಗಿರ್ತಕ್ಕಂಥ ಆಶಯಗಳು ನಮ್ಮ ವೈಯಕ್ತಿಕ ಬದುಕಿನ ಜಟಾಪಟಿಗಳ ನಡುವೆ ಸೇರಿಕೊಂಡಾಗ ಮಾನಸಿಕ ಅಂತರವನ್ನು ಕಾಯ್ಕೊಳ್ಳಿಕ್ಕೆ ಸಾಧ್ಯ. ಅದಂದರೆ ರಸಾನುಭವವನ್ನು ಹೊಂದಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವು ಇಲ್ಲಿ ದಾಖಲು ಮಾಡಿಕೊಳ್ತಾ ಹೋಗೋಣ. 2-3 ಉದಾಹರಣೆಯನ್ನು ಹಾಗೆ ಕೊಡ್ತೇನೆ. ಈಗ ಒಥೆಲೋ ನಾಟಕವನ್ನು ನೋಡಿದಾಗ ಯಾರು ತನ್ನ ಹೆಂಡತಿಯ ಮೇಲೆ ಅಸೂಯೆ, ಆಕ್ರೋಶ, ಸಿಟ್ಟು ಇರತಕ್ಕಂತಹ ಒಬ್ಬ ಪಾತ್ರಧಾರಿ, ಅದೊಬ್ಬ ವ್ಯಕ್ತಿ ಒಥೆಲೋ ನಾಟಕವನ್ನು ನೋಡಿದಾಗ ಆ ನಾಟಕವನ್ನು ಆತ ಅತಿ ಹೆಚ್ಚು ಇಷ್ಟಪಡುತ್ತಾನೆ, ಒಪ್ಪಿಕೊಳ್ಳುತ್ತಾನೆ. ಏಕೆಂದರೆ ಆತ ತನ್ನ ಅನುಭವವನ್ನು ನಾಟಕದಲ್ಲಿ ಬರುವ ಪಾತ್ರಧಾರಿ ಮತ್ತು ಸನ್ನಿವೇಶಗಳೊಂದಿಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡ್ಬಿಡ್ತಾನೆ. ಅಂದರೆ ಅಲ್ಲಿ ಹೆಂಡತಿಯನ್ನು ದ್ವೇಷಿಸುವ ವ್ಯಕ್ತಿ ನಾಟಕವನ್ನು ನೋಡುವಾಗ ನಾಟಕದಲ್ಲಿ ಬರಬಹುದಾದ ಪರಿಸರ ಮತ್ತು ಸನ್ನಿವೇಶಗಳನ್ನು ತಾನೇ ಎಂದು ಭಾವಿಸ್ಕೊಳ್ತಾನೆ. ಆಗ ಅವನಿಗೆ ಆ ನಾಟಕದ ಕಲಾತ್ಮಕವಾದ ಅನುಭವ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೇನಾಗುತ್ತದೋ ಕೇವಲ ತನ್ನ ಸ್ವಂತ ಭಾವನೆಗಳ ಅನುಭವ ಆಗ್ತದೆ, ಅಸೂಯೆಗಳನ್ನು ಪ್ರಚೋದಿಸುತ್ತೆ. ಹಾಗೇನಾಯ್ತು, ಅವನಿಗೆ ಮಾನಸಿಕ ದೂರ ಸಂಗತ್ವವನ್ನು ಹೊಂದಲಿಕ್ಕೆ ಆಗಲಿಲ್ಲ. ಅವನಿಗೆ ನಾಟಕವನ್ನು ನೋಡುವಾಗ ರಸಾನುಭವ ಆಗಲಿಲ್ಲ. ಅವನು ಯಾಕೆ ಆಗಲಿಲ್ಲ ಅಂದರೆ ಅವನು ಲೌಕಿಕವಾಗಿರತಕ್ಕಂಥ ರಾಗದ್ವೇಷಾದಿಗಳಿಂದ ಆತ ಮುಕ್ತನಾಗಲಿಲ್ಲ. ಇನ್ನು ನಾಟಕವನ್ನು ನೋಡುವಾಗಲೂ ಕೂಡ ನಮ್ಮ ಮನಸ್ಥಿತಿ ಒಂದು ರೀತಿಯ ಪರಿಶುದ್ಧವಾದ ಮನಸ್ಥಿತಿಯನ್ನು ಇಟ್ಕೊಂಡು ನಾವು ನಾಟಕವನ್ನಾಗಲಿ, ಸಾಹಿತ್ಯವನ್ನಾಗಲಿ, ಕಲಾಕೃತಿಯನ್ನಾಗಲಿ ಒಳಪ್ರವೇಶವನ್ನು ಮಾಡಬೇಕಾಗ್ತದೆ. ಇಲ್ಲಿ ನಾವು ಕಾಳಿದಾಸನ ಶಾಕುಂತಲ ನಾಟಕವನ್ನು ತೆಗೆದುಕೊಂಡ್ರೆ 4ನೆಯ ಅಂಕದಲ್ಲಿ ಕಣ್ವ ಮಹರ್ಷಿಗಳು ಶಕುಂತಲೆಯನ್ನು ದುಷ್ಯಂತನ ಅರಮನೆಗೆ ಕಳಿಸಿಕೊಡತಕ್ಕಂಥ ಸಂದರ್ಭದಲ್ಲಿ ಅವರು ಕಣ್ಣೀರನ್ನು ಸುರಿಸ್ತಾ ತವರು ಮನೆಯಿಂದ ಗಂಡನ ಮನೆಗೆ ಹೆಣ್ಣನ್ನು ಕಳಿಸಿಕೊಡತಕ್ಕಂಥ ಒಂದು ಸನ್ನಿವೇಶ ಎಂಥವರ ಮನಸ್ಸಲ್ಲೂ ಕೂಡ ಕಣ್ಣೀರನ್ನು ತರ್ತದೆ. ಆಗ ತಾನೇ ತನ್ನ ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಈ ಸಂದರ್ಭದಲ್ಲಿ ರಸಾನುಭವವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅವನೇನು ಮಾಡ್ತಾನೆ ಅಂದರೆ ತನ್ನ ಮಗಳನ್ನು ನೆನೆಸಿಕೊಂಡು ಅಳಲಿಕ್ಕೆ ಆರಂಭಿಸ್ತಾನೆ. ಅಲ್ಲಿಗದು ಅವನ ಸ್ವಂತ ಅನುಭವ ಆಗ್ತದೆ. ಆಗ ಅವನಿಗದು ಕಲಾ ಅನುಭವವಾಗಲಿಕ್ಕೆ ಸಾಧ್ಯ ಇಲ್ಲ. ಕಲೆಯಿಂದ ಆತ ಏನಾಗ್ತಾನೆ, ವಂಚಿತನಾಗಿ ಏನು ಮಾಡ್ತಾನೆ, ಲೋಕಭಾವಕ್ಕೆ ಈಡಾಗ್ತಾನೆ, ಲೌಕಿಕ ಪ್ರಪಂಚದ ರಾಗದ್ವೇಷಗಳಿಗೆ ಮಣಿತ ಹೋಗ್ತಾನೆ. ಅಲ್ಲಿಂದ ಇದನ್ನು ಬುಲ್ಲೋ ಏನಂತ ಹೇಳ್ತಾನಪ್ಪ ಅಂದರೆ ಲಾಸ್ ಆಫ್ ಡಿಸ್ಟೆನ್ಸ್ ಅಂತ ಕರೀತಾನೆ. ಅನೇಕ ಓದುಗರು ಮತ್ತು ವಿಮರ್ಶಕರು ಈ ಅಂತರವನ್ನು ಕಳೆದುಕೊಂಡಾಗ ಏನು ಮಾಡ್ತಾರಪ್ಪ ಅಂದರೆ ತಪ್ಪು ಹೆಜ್ಜೆಯನ್ನು ಇಡ್ತಾರೆ. ಈ ಮಾತು ಕಲಾವಿದನಿಗೂ ಅನ್ವಯ ಆಗ್ತದೆ, ಸೃಷ್ಟಿಕ್ರಿಯೆಗೂ ಅನ್ವಯಿಸುತ್ತದೆ. ಆದ್ದರಿಂದ ಬುಲ್ಲೋ ಇನ್ನೊಂದು ಮಾತನ್ನು ಉಲ್ಲೇಖಿಸ್ತಾನೆ, ಏನಪ್ಪ ಅಂದರೆ ವಾಟ್ ಈಸ್ ದೇರ್ ಫೋರ್ ಬೋತ್ ಇನ್ appreciations and production must desirable is the utmost decrease of distance without his disappearance ಅಂತ ಹೇಳುತ್ತಾನೆ. ಅಂದರೆ ವಸ್ತುವಿಗೂ ನಮಗೊಂದು ಸಂಬಂಧವನ್ನು ಕಲ್ಪಿಸುವಾಗ ಅದನ್ನು ಉಳಿಸಿಕೊಳ್ಳಬೇಕಾದ್ರೆ ಅಗತ್ಯವಾದಷ್ಟು ದೂರದಲ್ಲಿ ನಿಂತು ಕೃತಿಕಾರ ಕೃತಿಯನ್ನು ರಚನೆ ಮಾಡಬೇಕು. ಅಂದರೆ ವಸ್ತುವಿಗೂ ನಮಗೂ ಸಂಬಂಧವನ್ನು ಕಲ್ಪಿಸಬೇಕು. ಕಲ್ಪಿಸಿದಂಥ ಸಂಬಂಧ ಅದು ಉಳ್ಕೊಳ್ಬೇಕು ಅನ್ನೋದಾದರೆ ಅಗತ್ಯವಾದಷ್ಟು ದೂರದಲ್ಲಿ ನಿಂತು ಕೃತಿಕಾರ ಒಂದು ಕೃತಿಯನ್ನು ರಚನೆ ಮಾಡಬೇಕು. ಆಗ ಮಾತ್ರ ಓದುಗ ಅದೇ ಡಿಸ್ಟೆನ್ಸಲ್ಲಿ ನಿಂತು, ದೂರದಲ್ಲಿ ನಿಂತು ಅದನ್ನು ಆಸ್ವಾದಿಸಬೇಕು, ಆಸ್ವಾದನೆ ಮಾಡಿಕೊಳ್ತಾನೆ.
ಹಾಗೆ ಕೃತಿ ರಚನೆ ಆಗಬೇಕು. ಈಗ ನಾವು ಚಳಿಗಾಲ ಬರುತ್ತೆ. ಚಳಿಗಾಲ ಬಂದಾಗ ಎಲ್ಲ ಮನೆಯ ಆಸುಪಾಸಲ್ಲಿ ಬೆಂಕಿಯನ್ನು ಹಾಕ್ಕೊಂಡು ಬೆಂಕಿಯನ್ನು ಕಾಯಿಸ್ತಾ ಇರ್ತೀವಿ. ಹೀಗೆ ಬೆಂಕಿಯನ್ನು ಕಾಯಿಸ್ಕೊಳ್ಬೇಕು. ಹೇಗೆ ಕಾಯಿಸ್ಕೊಳ್ಬೇಕು? ಅತಿ ದೂರ ನಿಂತ್ಕೊಂಡ್ಬಿಟ್ರೆ ಶಾಖ ತಗುಲೋದಿಲ್ಲ, ಅದರ ಪ್ರಭಾವ ಏನಾಗುತ್ತೆ? ತಪ್ಪಿ ಹೋಗುತ್ತೆ. ಇಲ್ಲ ಅತಿ ಹತ್ತಿರಕ್ಕೆ ಹೋಗಿ ನಿಂತ್ಕೊಂಡ್ರೆ ಕೈ ಸುಡುತ್ತೆ. ಅಂದರೆ ಅತಿ ದೂರಕ್ಕೆ ಹೋದರೂ ಶಾಖ ತಾಗೋದಿಲ್ಲ, ಅತಿ ಹತ್ತಿರಕ್ಕೆ ಬಂದಾಗ ಅದರ ಪ್ರಭಾವ ಹೆಚ್ಚಾಗಿ ಹೋಗುತ್ತೆ, ಕೈ ಸುಡುತ್ತೆ. ಅಂದರೆ ಅವೆರಡಕ್ಕೂ ಮಧ್ಯದಲ್ಲಿ ದೂರದಲ್ಲಿ ನಿಂತಾಗ ಮಾತ್ರ ಆ ಬೆಂಕಿ ನಮಗೆ ಕಾಯಿಸ್ಕೊಳ್ಳಿಕ್ಕೆ ಹಿತವಾಗಿರ್ತದೆ. ಇದೇ ಅರ್ಥವನ್ನು, ಇದೇ ಗ್ರಹಿಕೆಯನ್ನು ನಾವು ಮಾನಸಿಕ ದೂರಕ್ಕೂ ಒಂದರ್ಥದಲ್ಲಿ ಇದನ್ನು ಅನ್ವಯಿಸ್ಕೊಳ್ಬೋದು ಅಲ್ವಾ? ಇದನ್ನು ಕೂಡ ನಾವು ಒಂದರ್ಥದಲ್ಲಿ ಅರ್ಥೈಸ್ಕೊಳ್ಬಹುದು. ದೂರದಲ್ಲಿ ಉಂಟಾಗುವ ಹೆಚ್ಚು ಕಡಿಮೆಗಳನ್ನು ಮತ್ತು ದೂರದ ಅಳಿವುಗಳನ್ನೇ ಈತ ಲಾಸ್ ಆಫ್ ಡಿಸ್ಟೆನ್ಸ್ ಅನ್ನತಕ್ಕಂಥ ಮಾತಲ್ಲಿ ಬಳಕೆಯನ್ನು ಮಾಡಿಕೊಳ್ತಾನೆ. ಹೀಗೆ ಈ ದೂರದ ಅಳಿವಿನಲ್ಲಿ 2 ಬಗೆಗಳನ್ನು ಆತ ಗುರುತಿಸ್ಕೊಳ್ತಾನೆ. ಹೀಗೆ ಏನು ಉಳಿವಾಗ್ತಾ ಇದೆಯೋ ದೂರದ, ಈಗೇನು ಲಾಸ್ ಆಫ್ ಡಿಸ್ಟೆನ್ಸ್ ಅಂತ ಏನು ಹೇಳ್ತಾ ಇದ್ದೀನೋ ಅದರಲ್ಲೂ ಕೂಡ ಈತ 2 ವಿಚಾರಗಳನ್ನು ದಾಖಲಿಸ್ತಾನೆ. ಹೀಗೆ ಮೇಲಿನ ದೃಶ್ಯವನ್ನು ಮತ್ತೆ ತೆಗೆದುಕೊಳ್ಳೋಣ. ಉದಾಹರಣೆಗೆ, ಬೆಂಕಿಯ ಸಾದೃಶ್ಯದಲ್ಲಿ ಕಂಡಂತೆ ಅತಿ ದೂರವಾದಾಗ ಅತಿ ಹತ್ತಿರವಾದಾಗ ಉದ್ದೇಶಿತವಾದ ಪರಿಣಾಮ ಈಡೇರಲ್ಲ. ಈಗ ಚಳಿಗಾಲದಲ್ಲಿ ಬೆಂಕಿಯನ್ನು ಕಾಯಿಸ್ಕೊಳ್ಬೇಕು ಅನ್ನತಕ್ಕಂಥದ್ದು ಅತಿ ದೂರದಲ್ಲಿದ್ದರೂ ಆಗಲಿ ಅಥವಾ ಹತ್ತಿರಕ್ಕೆ ಹೋದಾಗಲಿ ನಮ್ಮ ನಿರ್ದಿಷ್ಟವಾದ ಉದ್ದೇಶಿಸಲ್ಪಟ್ಟಂತಹ ಗುರಿ ಈಡೇರಲಿಕ್ಕೆ ಸಾಧ್ಯವಾಗಲ್ಲ. ದೂರಗಳನ್ನು ಕಳೆದುಕೊಳ್ಳತಕ್ಕಂಥ ಈ 2 ಬಗೆಗಳನ್ನು, ದೂರದ ಮತ್ತು ಹತ್ತಿರದ ಈ 2 ಬಗೆಗಳನ್ನು ಆತ ಅಂಡರ್ ಡಿಸ್ಟೆನ್ಸ್ ಅಂತ ಕರೀತಾನೆ. ಅಂದರೆ ಅಂಡರ್ ಡಿಸ್ಟೆನ್ಸ್ ಅಂದರೆ ಉದ್ದೇಶಿತ ದೂರಕ್ಕಿಂತ ಹತ್ತಿರವಾಗುವಿಕೆ, ಅಂದರೆ ಕಡಿಮೆ ದೂರವಾಗುವಿಕೆಗೆ ಅಂಡರ್ ಡಿಸ್ಟೆನ್ಸ್ ಅಂತ ಕರೀತಾನೆ. ಮತ್ತು ಇನ್ನೊಂದನ್ನು ಓವರ್ ಡಿಸ್ಟೆನ್ಸ್ ಅಂತ ಕರೀತಾನೆ, ಅಂದರೆ ಅತೀ ದೂರವಾಗುವಿಕೆ. ಅಲ್ಲಿ ಇವೆರಡು ಭಾಗಗಳನ್ನು, 2 ಬಗೆಗಳನ್ನು, 2 ವಿಧಗಳನ್ನು, ಅಂಡರ್ ಡಿಸ್ಟೆನ್ಸ್ ಮತ್ತೊಂದು ಓವರ್ ಡಿಸ್ಟೆನ್ಸ್ ಅಂತ ಹೇಳಿ 2 ಭಾಗಗಳನ್ನು ಗುರುತಿಸ್ತಾನೆ. ಕಲೆಯಲ್ಲಿ ಭಾವ ಹಸಿಯಾಗಿ ಬಂದಾಗ, ಅಂದರೆ ಹಸಿಯಾಗಿ ಬಂದಾಗ ಏನಾಗ್ತದೆ, ಲೋಕಾನುಭವವನ್ನೇ ಉದ್ರೇಕಗೊಳಿಸುವಂತಿದ್ದಾಗ ಅದು ಕಡಿಮೆ ದೂರ ಅಲ್ವಾ? ಅಂದರೆ ಹಸಿ ಭಾವನೆಗಳು ಬಂದಾಗ, ಲೋಕಭಾವನೆಯನ್ನೇ ಉದ್ರೇಕಗೊಳಿಸುತ್ತಿದ್ದಾಗ ಅದು ಕಡಿಮೆ ದೂರ, ಅಂಡರ್ ಡಿಸ್ಟೆನ್ಸ್ಗೆ ಕಾರಣ ಆಗ್ತದೆ. ಕುತೂಹಲ ಹುಟ್ಟಿಸದೇ ಹೋದರೆ, ಅತಿ ದೂರವಾದರೆ ಅದು ಓವರ್ ಡಿಸ್ಟೆನ್ಸ್ಗೆ ಕಾರಣ ಆಗ್ತದೆ. ಈ ದೂರ ಯಾವುದು? ಅಂಡರ್ ಡಿಸ್ಟೆನ್ಸ್ ಮತ್ತು ಓವರ್ ಡಿಸ್ಟೆನ್ಸ್ ಅಂತ ಏನು 2 ದೂರಗಳಿದೆಯೋ, ಈ ದೂರ ಕೃತಿಯ ಸಾವಿಗೆ ಕಾರಣವಾಗ್ತದೆ. ಕೃತಿಯ ಸಾವಿಗೆ ಕಾರಣವಾಗ್ತದೆ. ಇದು ಕವಿಯ ದೌರ್ಬಲ್ಯವೂ ಇರ್ಬೋದು, ಓದುಗನ ದೌರ್ಬಲ್ಯವೂ ಇರ್ಬೋದು. ಆದರೆ ಈ ದೋಷ ಎಲ್ಲಿದೆ ಅನ್ನತಕ್ಕಂಥದ್ದನ್ನು ವಿಮರ್ಶಕರು ಕಂಡು ಹಿಡಿಬೇಕಾಗ್ತದೆ. ಕೃತಿಯ ಈ ದೋಷಕ್ಕೆ ಕಾರಣ ಏನತಕ್ಕಂಥದ್ದನ್ನು. ಇನ್ನು ಸಾಮಾನ್ಯವಾಗಿ ಕಲಾಕೃತಿಗಳಲ್ಲಿ ಕಡಿಮೆ ದೂರದ ಅಪಾಯವೇ ಹೆಚ್ಚು. ಅನೇಕ ಕಲಾವಿದರು ಏನು ಮಾಡ್ತಾರೆ ಅಂದರೆ, ತಮ್ಮ ಕೃತಿಗಳಿಗಾಗಿ ದೂಷಿತರೂ ಬಹಿಷ್ಕೃತರೂ ಆಗಿರುವುದೇ ಈ ಕಾರಣಕ್ಕಾಗಿ. ಒಂದು ಕಡೆ ದೂಷಿತರೂ ಆಗಿದ್ದಾರೆ, ಮತ್ತೊಂದು ಕಡೆ ಬಹಿಷ್ಕೃತರೂ ಆಗಿದ್ದಾರೆ. ಈ ಕಾರಣಕ್ಕೆ ಪ್ರೇಕ್ಷಕ ಅಥವಾ
ವೈಯಕ್ತಿಕವಾಗಿರತಕ್ಕಂಥ ಭಾವನೆಗಳನ್ನು ದೂರವಿಟ್ಟು ನೋಡುವ ಅಲೌಕಿಕ ಅಂತರಕ್ಕೆ ಕೃತಿ ಅವಕಾಶವನ್ನು ಒದಗಿಸಿಕೊಡುವಂತಿರಬೇಕು. ಅಂದರೆ ಒಬ್ಬ ಓದುಗ ಇರಲಿ, ನಾಟಕ ನೋಡಬಹುದಾಗಿರತಕ್ಕಂಥ ಪ್ರೇಕ್ಷಕನಾಗಿರಲಿ, ಅವ್ರಿಗೇನನ್ನು ಒದಗಿಸ್ಕೊಡ್ಬೇಕು ಲೇಖಕ? ತಮ್ಮ ವೈಯಕ್ತಿಕ ಭಾವನೆಗಳನ್ನು ಬಹಳ ದೂರ ಇಟ್ಟು ನೋಡುವ ಅಲೌಕಿಕವಾದ ಅಂತರವನ್ನು ಮೊದಲು ಸೃಷ್ಟಿ ಮಾಡಿಕೊಡಬೇಕು. ಈ ಅಲೌಕಿಕವಾಗಿರ್ತಕ್ಕಂಥ ಅಂತರ ಸೃಷ್ಟಿಯಾಗದೆ ಆತ ಮಾನಸಿಕ ದೂರತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕೃತಿಯಲ್ಲಿ ಅಲೌಕಿಕ ಅಂತರವನ್ನು ಸಾಮರ್ಥ್ಯವಿದ್ದರೂ ಕೂಡ ಸೃಷ್ಟಿ ಮಾಡುವ ಸಾಮರ್ಥ್ಯ ಇದ್ದರೂ ಕೂಡ ಸಾಮಾಜಿಕ ಅಥವಾ ಪ್ರೇಕ್ಷಕ ತನ್ನ ದೌರ್ಬಲ್ಯದಿಂದ ಮಾನಸಿಕ ದೂರವನ್ನು ಕಳೆದುಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಇವು ಅಪವಾದಗಳು. ಉದಾಹರಣೆಗೆ, ಹೇಗೆ ಸಹೃದಯ ತನ್ನ ಮಾನಸಿಕ ದೌರ್ಬಲ್ಯದಿಂದ ಮಾನಸಿಕ ದೂರತ್ವವನ್ನು ಕಳೆದುಕೊಳ್ಳೋದಕ್ಕೆ ಒಂದು 2 ಉದಾಹರಣೆಯನ್ನು ಕೊಡ್ತೀನಿ. ಒಂದು, ಶಾಕುಂತಲ ನಾಟಕದಲ್ಲಿ ಬರಬಹುದಾಗಿರತಕ್ಕಂಥ ಪ್ರಣಯ ಪ್ರಸಂಗ ಎಷ್ಟು ಅದ್ಭುತವಾಗಿದೆ. ಶೃಂಗಾರದ ರಸ ಅಲ್ಲಿ ಮಡುಗಟ್ಟಿ ನಿಂತಿದೆ. ಓದುಗ ಏನು ಮಾಡಬೇಕು? ಅದನ್ನು ತನ್ನ ದೌರ್ಬಲ್ಯವನ್ನು ಕಳೆದು ಪರಿಶುಭ್ರವಾಗಿರತಕ್ಕಂಥ ಶೃಂಗಾರ ರಸವನ್ನು ಆಸ್ವಾದಿಸಬೇಕು. ಆದರೆ ಏನು ಮಾಡ್ತಾನೆ? ಆಸ್ವಾದಿಸದೆ ಮಾನಸಿಕವಾಗಿರತಕ್ಕಂಥ ಅಂತರವನ್ನು ಏನು ಮಾಡ್ತಾನೆ? ಕಳೆದುಕೊಳ್ತಾನೆ. ಕಳೆದುಕೊಂಡ ತಕ್ಷಣ ಏನಾಗುತ್ತೆ? ಅವನಲ್ಲಿ ರತಿಭಾವಾದಿಗಳು ಉಗಮ ಆಗ್ತವೆ. ರತಿಭಾವಾದಿಗಳು ಉಗಮ ಆದಾಗ ಹೀಗೆ ಉಗಮಗೊಳ್ಳುವಿಕೆಯ ಕ್ರಿಯೆ ಸಾಮಾಜಿಕನ ದೌರ್ಬಲ್ಯ. ಕೇವಲ ಕವಿಯಿಂದಲೇ ಈ ದೌರ್ಬಲ್ಯ ಇಲ್ಲ, ನೋಡುಗನಲ್ಲಿಯೂ ಕೂಡ ಈ ದೌರ್ಬಲ್ಯ ಇದೆ. ಇಲ್ಲಿ ಶುಭ್ರವಾದ ಪ್ರಣಯ ಮಾಯವಾಗ್ತದೆ. ರಾಗದ್ವೇಷಾದಿಗಳಿಗೆ ಇರತಕ್ಕಂತಹ ಕಾಮ ಪ್ರಧಾನ ಪಾತ್ರವನ್ನು ವಹಿಸಿದಂಗಾಗ್ತದೆ. ಇದೇ ಕವಿಯ ಮಾಳವಿಕಾಗ್ನಿಮಿತ್ರ ನಾಟಕ ಇದೆಯಲ್ಲ, ಈ ಮಾತನ್ನು ನಾವೇನು ಹೇಳಬೇಕಾಗಿಲ್ಲ. ಅಲ್ಲಿ ಕೃತಿಯೇ ಅಂತರದ ಅಳಿವಿನ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಒಂದು ಕಡೆ ಸಹೃದಯನ ದೌರ್ಬಲ್ಯವನ್ನು ಹೇಳಿದ್ದೀನಿ, ಮತ್ತೊಂದು ಕಡೆ ಕವಿಯ ದೌರ್ಬಲ್ಯವನ್ನಿಂದಾಗಿ ಮಾನಸಿಕವಾಗಿರತಕ್ಕಂತಹ ಅಂತರವನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹೀಗೆ ಅಂತರದ ಅಳಿವು ಮತ್ತು ಅಳಿವಿನ 2 ಬಗೆಗಳು, ಇವುಗಳ ಹಿನ್ನೆಲೆಯಲ್ಲಿ ಬುಲ್ಲೋ ವಿವಿಧ ಕಲೆಗಳನ್ನು ವಿವೇಚಿಸುತ್ತಾನೆ. ಈ 2 ಅಂತರದಿಂದ ಅಂಡರ್ ಡಿಸ್ಟೆನ್ಸ್ ಮತ್ತು ಓವರ್ ಡಿಸ್ಟೆನ್ಸ್ ಅಂತ ಏನು 2 ಬಗೆಗಳಿದಾವೋ, ಆ 2 ಬಗೆಗಳಿಂದ ಬುಲ್ಲೋ ಬೇರೆ ಬೇರೆ ಕಲೆಗಳನ್ನು ವಿವೇಚನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಈಗ ಪ್ರತಿಯೊಂದಕ್ಕೂ ಇವು ಇರೋದರಿಂದ ಒಂದೊಂದಕ್ಕೂ ಒಂದೊಂದು ದೂರದ ಪ್ರಮಾಣವನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ಕೆಲವು ಕಲೆಗಳಲ್ಲಿ ಕಡಿಮೆ ದೂರದ ಅಪಾಯ ಹೆಚ್ಚಾಗಿದ್ದರೆ, ಇನ್ನು ಕೆಲವು ಕಲೆಗಳಲ್ಲಿ ಅತಿ ದೂರದ ಕಡೆಗೆ ನಡೆಯುವಂಥದ್ದು ಬಹಳ ಸುಲಭ. ಮಾನವ ವ್ಯಕ್ತಿಗಳೇ ಆಗಿರೋದ್ರಿಂದ ಅಭಿವ್ಯಕ್ತಿಯ ಮಾಧ್ಯಮವಾದವರೊಡನೆ ದೂರ ನಿಂತು ನೋಡುವ ಸಂಬಂಧವನ್ನು ಬಹು ಜಾಗ್ರತೆಯಿಂದ ಕಳೆದುಕೊಳ್ಳುತ್ತೇವೆ. ಈ ಅಪಾಯ ಇದಕ್ಕಿಂತ ಹೆಚ್ಚಿರುವುದು ನೃತ್ಯ ಕಲೆಯಲ್ಲಿ. ಯಾಕೆ ಅಪಾಯ ಈ ನೃತ್ಯ ಕಲೆಯಲ್ಲಿ ಇದೆ ಅಂದರೆ, ದೈಹಿಕ ಸೌಂದರ್ಯವೇ ಈ ನೃತ್ಯದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಈ ನೃತ್ಯವನ್ನು ಕಲೆಯಾಗಿ ಅಲ್ಲಿ ಮೆಚ್ಚುವುದಕ್ಕಿಂತ ದೈಹಿಕ ಆಕರ್ಷಣೆಗೆ ಮಾರು ಹೋಗಿ ಭಾವವನ್ನು ಉದ್ರಿಕ್ತಪಡಿಸಿಕೊಳ್ಳತಕ್ಕಂಥದ್ದು ಸುಲಭ. ಅಲ್ಲಿ ಇದನ್ನು ಮೀರಿ ನಿಲ್ಲಬೇಕಾದರೆ
ಸಾರುವುದನಿಗೆ ಹೆಚ್ಚಿನ ಸಂಸ್ಕಾರಗಳು ಬೇಕಾಗ್ತದೆ. ಶಿಲ್ಪಕಲೆಯಲ್ಲೂ ಕೂಡ ಅಷ್ಟೆ. ಅದರಲ್ಲಿ ಬಹಳ ವಿಶೇಷವಾಗಿ ಮಾನವ ದೇಹವನ್ನು ನಿರ್ಮಿಸುವ ಶಿಲ್ಪಗಳಲ್ಲಿ ಅಂಡರ್ ಡಿಸ್ಟೆನ್ಸೇ ಜಾಸ್ತಿ. ಚಿತ್ರಕಲೆಗೂ ಕೂಡ ಈ ಮಾತು ಅನ್ವಯಿಸುತ್ತೆ. ಯಾಕೆ ಅನ್ವಯಿಸುತ್ತೆ ಅಂದರೆ, ದೈಹಿಕ ಆಕರ್ಷಣೆಯಿಂದ ಕೂಡಿದ ಚಿತ್ರಗಳು ಅಥವಾ ನಗ್ನ ಚಿತ್ರಗಳು, ಪ್ರಣಯ ಚಿತ್ರಗಳು ಸಾಮಾನ್ಯರನ್ನು ಭಾವೋದ್ರಿಕ್ತವನ್ನಾಗಿ ಮಾಡುವುದು ಹೆಚ್ಚು. ಆದ್ದರಿಂದ ಅವರಲ್ಲಿ ಕಡಿಮೆ ದೂರದ ಮೂಲಕ ಅಂತರದ ತಿಳಿವು ಸಂಭವಿಸುತ್ತದೆ. ಈಗ ಸಂಗೀತ ಮತ್ತು ವಾಸ್ತುಶಿಲ್ಪಗಳು ಈ ಹಿನ್ನೆಲೆಯಲ್ಲಿ ಒಂದು ರೀತಿ ವಿಚಿತ್ರವಾಗಿರತಕ್ಕಂತಹ ವಾದ ನಮ್ಮ ಕಣ್ಣು ಮುಂದೆ ಬರ್ತದೆ. ಅಂತರದ ಏರಿಳಿತಗಳು ಹೆಚ್ಚು. ಅತಿ ಶಾಸ್ತ್ರೀಯವಾಗಿರುವ ಸಂಗೀತ ಓವರ್ ಡಿಸ್ಟೆನ್ಸ್ ಆಗುತ್ತೆ. ಯಾಕೆ? ಶಾಸ್ತ್ರೀಯ ಸಂಗೀತವನ್ನು ಕೇಳುವ ವ್ಯವಧಾನ ಸಾರುವುದಿನಲ್ಲಿ ಇಲ್ಲ. ಅದು ಅವನನ್ನು ಅತೀ ದೂರದತ್ತ ಕೊಂಡೊಯ್ಯುತ್ತದೆ, ದ ಓವರ್ ಡಿಸ್ಟೆನ್ಸ್. ಅದೇ ಲಘು ಸಂಗೀತ ಇದೆಯಲ್ಲ, ಅದು ಸಾಮಾನ್ಯನಿಗೆ ಆಕರ್ಷಕವಾಗಿ ಅದರ ಬಗ್ಗೆ ಆಸಕ್ತಿಯನ್ನು ಹುಟ್ಟುವಂತೆ ಮಾಡುತ್ತದೆ. ಎಷ್ಟರ ಮಟ್ಟಿಗೆ ಇರುತ್ತದರ ಪ್ರಭಾವ ಅಂದರೆ, ಅವರ ಪ್ರಕ್ರಿಯೆನೇ ಭಾವನಾತ್ಮಕವಾಗಿ ಅದರೊಂದಿಗೆ ಬೆರೆತು ಹೋಗ್ಬಿಡುತ್ತೆ. ಅಂದರೆ ದೂರ ಕಡಿಮೆಯುಂಟಾಗ್ತದೆ, ಅಂತರದ ಅಳಿವಿಗೆ ಕಾರಣವಾಗ್ತದೆ. ಇವೆರಡಕ್ಕೂ ಮಧ್ಯೆ ನಿಂತು ಮಾನಸಿಕವಾಗಿ ಅಂತರವನ್ನು ಕಟ್ಟಿಕೊಳ್ಳೋದಿದೆಯಲ್ಲ, ಅವನೇ ನಿಜವಾದ ಸಾರುದಯ. ಕಲೆಯ ಹಾಗೆ ಉಳಿಸಿಕೊಳ್ಳಲು ಸಹಾಯಕವಾಗುವಷ್ಟು ಆತ ಸಮರ್ಥನಾಗಿರಬೇಕು. ಹೇಗೆ ಇದನ್ನು ಉಳಿಸಿಕೊಳ್ಳಬೇಕು ಅನ್ನತಕ್ಕಂಥ ಶಕ್ತಿ, ಚಾಕಚಕ್ಯತೆ ಎರಡು ಕೂಡ ಅವನಲ್ಲಿ ಇರ್ತಾ ಹೋಗಬೇಕು. ಇನ್ನು ವಾಸ್ತುಶಿಲ್ಪದ ಈ ಆರ್ಕಿಟೆಕ್ಚರ್ ಬಗ್ಗೆ ಒಂದೆರಡು ವಿಚಾರವನ್ನು ಮಾತಾಡಬೇಕಾಗ್ತದೆ. ಏಕೆಂದರೆ ಸಾಮಾನ್ಯವಾಗಿ ಇದು ಓವರ್ ಡಿಸ್ಟೆನ್ಸೇ ಜಾಸ್ತಿ. ಯಾವುದೋ ಆರ್ಕಿಟೆಕ್ಚರ್. ಶುದ್ಧ ವಾಸ್ತುಶಿಲ್ಪವನ್ನು ಕಲೆಯಾಗಿ ಮೆಚ್ಚುವಂಥದ್ದು ಬಹಳ ಕಷ್ಟ. ಈಗ ಉದಾಹರಣೆಗೆ ತೆಗೆದುಕೊಳ್ಳೋಣ. ಬೇಲೂರು ಮತ್ತು ಹಳೇಬೀಡು ಸೋಮನಾಥ ದೇವಾಲಯ. ಇಲ್ಲಿ ವಾಸ್ತುಶಿಲ್ಪವನ್ನು ಮೆಚ್ಚುವಂಥವರು ಆ ದೇವಸ್ಥಾನಗಳಿಗೆ ಹೋಗಬೇಕು. ಆ ದೇವಾಲಯಗಳನ್ನು ಹೊಗಳ್ತಾರೆ ಅವರು. ನೀವು ಕೇಳಿ, ಯಾಕೆ ದೇವಸ್ಥಾನ ಹೊಗಳ್ತಾ ಇದ್ದೀರಿ ಅಂತ ಪ್ರಸ್ತಾಪವನ್ನು ಮಾಡಿದರೆ, ಅವರೆಲ್ಲರೂ ಮೆಚ್ಚಿಕೊಂಡಿರೋದು ದೇವಾಲಯದಲ್ಲಿರುವ ಶಿಲಾಬಾಲಕಿಯರನ್ನೇ. ಆ ಶಿಲ್ಪಕ್ಕೆ ಹೊರತಾಗಿ ದೇವಾಲಯದ ರಚನಾ ವಿನ್ಯಾಸವನ್ನೂ ಮೆಚ್ಚಲಿಲ್ಲ. ಅದಕ್ಕೆ ಆ ಕಲೆಯ ಹಿನ್ನೆಲೆ ಸ್ವಲ್ಪ ಮಟ್ಟಿಗಾದರೂ ಬೇಕಾಗ್ತದೆ. ನಾಟಕವನ್ನು ಕುರಿತ ಹಾಗೆ ಈತ ಮಾತನಾಡ್ತಾನೆ. ನಾಟಕದಲ್ಲಿ ಹೇಗೆ ಈ ಅಂತರ ಬರುತ್ತೆ ಅನ್ನತಕ್ಕಂಥದ್ದನ್ನು ಈತ ರುದ್ರ ನಾಟಕಗಳನ್ನೇ ಉದಾಹರಣೆಗೆ ತೆಗೆದುಕೊಳ್ತಾನೆ. ರುದ್ರ ನಾಟಕಗಳಲ್ಲಿ ಮಾನಸಿಕ ದೂರ ತಿಳಿದುಕೊಳ್ಳತಕ್ಕಂಥದ್ದು ಹೇಗೆ ಅದನ್ನು ಹೇಳ್ತಾನೆ. ರುದ್ರ ನಾಟಕಗಳು ಯಾವಾಗಲೂ ಲೌಕಿಕ ಪ್ರತಿಕ್ರಿಯೆ ಖಡ್ಗದ ಮೇಲೆಯೇ ಸದಾ ನಿಂತಿರ್ತವೆ. ಮಾನಸಿಕ ದೂರ ಇಲ್ಲಿ ಸುಲಭವಾಗಿ ತಿಳಿದು ಹೋಗುವ ಸಾಧ್ಯತೆ ಇದೆ. ಆಗ ಅದೊಂದು ಕಲಾಕೃತಿಯಾಗಿ ಆನಂದವನ್ನು ಕೊಡುವುದರ ಬದಲು ದುಃಖಕ್ಕೆ ಕಾರಣವಾಗಿ ಪರಿಣಮಿಸುತ್ತದೆ. ಏಕೆಂದರೆ ರುದ್ರನಾಟಕಗಳು ಎಂದೂ ನಮಗೆ ಬಹಳ ಸುಲಭವಾಗಿ ಸಾಮಾಜಿಕ ಈ ಮಾನಸಿಕ ಅಂತರವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗೋಲ್ಲ. ಏಕೆಂದರೆ ಕಲಾಕೃತಿಯಾಗಿ ಆನಂದವನ್ನು ಕೊಡುವುದರ ಬದಲು ಏನಾಗ್ತದೆ ಅಂದರೆ ದುಃಖಕ್ಕೆ ಕಾರಣವಾಗಿ ಪರಿಣಮಿಸುತ್ತೆ.
ಇದೇ ಕಾರಣಕ್ಕಾಗಿ ಪ್ಲೇಟೋ ರುದ್ರನಾಟಕಗಳಿಗೂ ಕಾವ್ಯಗಳಿಗೂ ತನ್ನ ಆದರ್ಶ ರಾಜ್ಯದಲ್ಲಿ ಸ್ಥಾನವಿಲ್ಲ ಅನ್ನತಕ್ಕಂಥ ಮಾತನ್ನು ಉಲ್ಲೇಖಿಸ್ತಾನೆ. ಬಹುಶಃ ಅಂತರದ ಅಳಿವಿಗೆ ಕಾರಣವಾಗತಕ್ಕಂಥ ಕೃತಿಗಳನ್ನು ಪ್ಲೇಟೋ ಆ ಕಾಲಕ್ಕೆ ಗಮನಿಸಿರಬೇಕು. ಆ ಕಾರಣಕ್ಕಾಗಿ ಆತ ಅವರನ್ನು ಗಡೀಪಾರು ಮಾಡಿ ಅನ್ನತಕ್ಕಂಥ ಒಂದು ಮಾತನ್ನು ಪ್ರಸ್ತಾಪವನ್ನು ಮಾಡ್ತಾನೆ. ಈ ನಾಟಕದ ಪ್ರದರ್ಶನವನ್ನು ಗಮನಿಸಿಯೂ ಕೆಲವು ಮಾತುಗಳನ್ನು ಬುಲ್ಲೋ ಹೇಳಿದ್ದಾನೆ. ರಂಗಸಜ್ಜಿಕೆಯಲ್ಲಿ ಎಷ್ಟೋ ಮಾರ್ಪಾಡುಗಳಾದರೂ ವಾಸ್ತವತೆಯ ಯಥಾವತ್ತಾಗಿರತಕ್ಕಂತಹ ಅನುಕರಣೆಯಂತಾಗಬಾರದು. ಏನಾಗಬೇಕದು? ಲೋಕಭಾವಗಳನ್ನು ಅನುಸರಿಸಿದಿರೋದು ಲೋಕಭಾವಗಳ ಪರಿವರ್ತಿತ ರೂಪವಾಗಿರಬೇಕು. ನಮ್ಮ ಭಾರತೀಯ ಪರಿಭಾಷೆ ಅದನ್ನು ಹೇಳುವುದಾದರೆ ಅದು ಭಾವವೇ ಹೊರತು ವಿಭಾವವಲ್ಲ. ಅಂದರೆ ಕಲಾಕೃತಿಯಾಗಿ ಅದು ಉಳಿಬೇಕಾದರೆ ಮಾನಸಿಕ ದೂರವನ್ನು ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ಸಹಾಯಕವಾಗಿ ಇನ್ನಿತರ ಪರಿಕರಗಳು ಬೇಕೋ, ರಂಗಸಿದ್ಧತೆಗಳು ಬೇಕೋ, ಅದನ್ನೆಲ್ಲವನ್ನು ಕೂಡ ಮಾಡಿಕೊಳ್ಳಬೇಕಾಗ್ತದೆ. ಅಂದರೆ ಕಲಾಕೃತಿಯಲ್ಲಿ ವಾಸ್ತವತೆಯನ್ನು ಕುರಿತ ಆಲೋಚನೆ ಮಾಡುವಾಗ ನಾವು ಇದನ್ನು ಬಹಳ ಮುಖ್ಯವಾಗಿ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ. ಹೀಗೆ ಎಡ್ವರ್ಡ್ ಬುಲ್ಲೋ ಮಾನಸಿಕ ದೂರ ವಿವೇಚನೆಯಲ್ಲಿ ಒಂದೇ ಒಂದು ಕೇಂದ್ರ ಬಿಂದುವಿನ ಸುತ್ತ ತನ್ನ ಆಲೋಚನಾ ಲಹರಿಯನ್ನು ಹರಿಯಬಿಟ್ಟಿದ್ದಾನೆ. ಕಲೆಯ ಸೃಷ್ಟಿ ಮತ್ತು ಆಶ್ವಾಸನೆ, ಲೋಕದ ಭಾವ ಮತ್ತು ಅನುಭವ ಮತ್ತು ಭಾವಾನುಭಾವಗಳಲ್ಲಿ ಲೌಕಿಕವಾದ ಪ್ರತಿಕ್ರಿಯೆಯನ್ನು ಕಳೆದುಕೊಳ್ಳದ ಹೊರತು ಕಲಾವಲಯದೊಳಗೆ ಬರಲಿಕ್ಕೆ ಆಗಲ್ಲ ಅನ್ನತಕ್ಕಂಥದ್ದನ್ನು, ಹೀಗೆ ಬರುವುದನ್ನು ಸಾಧಿಸುವುದೇ ಮಾನಸಿಕ ದೂರ ಅನ್ನತಕ್ಕಂತಹ ಈ ಹಂದರದ ಮೇಲೆ ಹಬ್ಬಿಕೊಂಡಿದೆ ಅವನ ವಿಚಾರ ಲಹರಿ. ಅನಂತರ ಅಳಿವನ್ನು, ಅದಕ್ಕೆ ಕೃತಿ ಮತ್ತು ಸಹೃದಯರು ಇಬ್ಬರ ದೌರ್ಬಲ್ಯಗಳನ್ನು ಕಾರಣವಾಗುವತಕ್ಕಂಥದ್ದನ್ನು ಆತ ಗುರುತಿಸ್ತಾನೆ. ಇದೆಲ್ಲ ನೋಡಿದರೆ ಯಾವುದು ಮಾನಸಿಕ ದೂರಕ್ಕೆ ವಿಘ್ನವನ್ನು ತರುತ್ತೆ ಅನ್ನತಕ್ಕಂಥದ್ದನ್ನು ಹೇಳ್ತಿದ್ದಾನಪ್ಪ. ಯಾವುದು ಅದು ಅಂದರೆ ಕೃತಿ ಮತ್ತು ಸಹೃದಯರಿಬ್ಬರ ದೌರ್ಬಲ್ಯಗಳಿಂದ ಮಾನಸಿಕ ದೂರಕ್ಕೆ ಕುಂದು ಬರುತ್ತೆ ಅನ್ನತಕ್ಕಂಥ ಮಾತನ್ನೇ ಪ್ರಸ್ತಾಪ ಮಾಡಿದ್ದಾನೆ. ಇದನ್ನು ಭಾರತೀಯ ಪರಿಭಾಷೆಯಲ್ಲಿ ಅಭಿನವ ಗುಪ್ತನು ರಸಗಳಿಗೆ ಅಡ್ಡಿ ಅಂತ ಹೇಳಿದಂತಹ ಸಪ್ತವಿಘ್ನಗಳು ನಮ್ಮ ನೆನಪಿಗೆ ಬರ್ತವೆ. ಇಲ್ಲಿಯೂ ಕೂಡ ಕೃತಿ ಅಥವಾ ಕೃತಿಕಾರ, ಕೆಲವು ಕಡೆ ಸಹೃದಯ. ಅಂದರೆ ಭಾರತೀಯ ಪರಿಭಾಷೆಯಲ್ಲಿಯೂ ಪಾಶ್ಚಿಮಾತ್ಯ ಪರಿಭಾಷೆಯಲ್ಲಿಯೂ ಕೂಡ ಈ ವಿಘ್ನಗಳು ಇರ್ತವೆ. ಇಂತಹ ವಿಘ್ನಗಳನ್ನು ನಿವಾರಣೆ ಮಾಡಿದಾಗ ಮಾತ್ರ ಕೃತಿಯಲ್ಲಿರುವ ಭಾವ ಸಾಧಾರಣೀಕರಣಗೊಂಡು ರಸಸ್ವಾದನೆ ಆಗುತ್ತೆ ಅನ್ನತಕ್ಕಂಥದ್ದು ನಿಜ. ಇದನ್ನು ಬುಲ್ಲೋನ ಪರಿಭಾಷೆಯಲ್ಲಿ ನಾವು ಹೇಳುವುದಾದರೆ ಕಡಿಮೆ ದೂರವೂ ಅಲ್ಲದ ಅತಿ ದೂರವೂ ಅಲ್ಲದ ನಿಲುವಿನಲ್ಲಿ ನಿಂತಾಗ ಕೃತಿಯ ಕಲಾತ್ಮಕವಾದ ಅನುಭವ ಪಡೆಯಲು ಅಗತ್ಯವಾದ ಮಾನಸಿಕ ದೂರ ಏರ್ಪಡುತ್ತದೆ. ಇದರ ಹೊರತು ಬೇರೆಯ ಮಾರ್ಗಗಳಲ್ಲಿ ಕಲಾಕೃತಿಯನ್ನು ಆಸ್ವಾದಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತನ್ನು ಬುಲ್ಲೋ ಪ್ರಸ್ತಾಪವನ್ನು ಮಾಡ್ತಾನೆ. ಹೀಗೆ ಈತ ಪ್ರಸ್ತಾಪಿಸಿದ ಮಾನಸಿಕ ದೂರವೇ ಕಲೆಯ ಸರ್ವಸ್ವವಲ್ಲ. ಕಲೆಯ ಸರ್ವಸ್ವವನ್ನು ಗ್ರಹಿಸಲು ಇದು ಪೂರ್ವಸಿದ್ಧತೆ ಅಷ್ಟೇ ಹೊರತು ಇದೇ ಅಂತಿಮ ಅಲ್ಲ. ಕಲೆಯ ಬಹಳ ಮುಖ್ಯವಾಗಿರತಕ್ಕಂಥ ಗುರಿ ಅಂದರೆ ಆನಂದದ ಅನುಭವ. ಈ ಆನಂದದ ಅನುಭವಕ್ಕೆ ಈ ಮಾನಸಿಕ ದೂರ ಒಂದು ಮಾರ್ಗ. ಸೌಂದರ್ಯ ತತ್ವದಲ್ಲಿ
ಸೌಂದರ್ಯವನ್ನು ಆಸ್ವಾದಿಸುವಲ್ಲಿ ಬುಲ್ಲೋ ಮಾನಸಿಕ ದೂರದ ಸ್ಥಾನಮಾನವೇನತಕ್ಕಂಥದ್ದನ್ನು ಭಾಳ ಅಚ್ಚುಕಟ್ಟಾಗಿ ವಿವರಿಸಿದ್ದಾನೆ. ಎಷ್ಟೋ ತೊಡಕುಗಳನ್ನು ಹೊಸ ಪರಿಭಾಷೆಯಿಂದ ಹೇಳಿ ಅದನ್ನು ನಿವಾರಣೆ ಮಾಡತಕ್ಕಂಥ ಪ್ರಯತ್ನವನ್ನು ಈ ಬುಲ್ಲ ಮಾಡಿದ್ದಾನೆ. ಈಗ ಸೌಂದರ್ಯಾನುಭವ ಅನ್ನತಕ್ಕಂಥ ಮೂಲ ತತ್ವ ಅಂದರೆ ಸೌಂದರ್ಯದ ಅನುಭವ ಹೇಗಾಗ್ತದೆ, ಹೇಗೆ ಪಡ್ಕೊಳ್ಬೇಕು, ಲೌಕಿಕ ಪ್ರಕ್ರಿಯೆಯಿಂದ ಮನುಷ್ಯನ ಮನಸ್ಸು ವಿಮುಕ್ತಿಯನ್ನು ಹೊಂದಬೇಕು. ಅಂದರೆ ವೈಯಕ್ತಿಕವಾದ ಆಸೆ ಆಕಾಂಕ್ಷೆಗಳನ್ನು ಹೊರದೂಡಬೇಕು. ಇದೇ ಮಾನಸಿಕ ದೂರದ ಉದ್ದೇಶವೂ ಕೂಡ. ಅದನ್ನು ಸಾಧಿಸುವುದೇ ಇದರ ಉದ್ದೇಶ. ಅಂದರೆ ಸೌಂದರ್ಯಾನುಭವಕ್ಕೆ ಕಲಾ ಸೃಷ್ಟಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಈ ದೂರ ಅನಿವಾರ್ಯ. ಅವನೇ ಒಂದು ಮಾತು ಹೇಳ್ತಾನೆ, ಡಿಸ್ಟೆಂಟ್ ರೆಪ್ರೆಸೆಂಟ್ ಆಸ್ಥೆಟಿಕ್ ಅಪ್ರಿಸಿಯೇಷನ್ ಆ್ಯಂಡ್ ಆರ್ಟಿಸ್ಟಿಕ್ ಪ್ರೊಡಕ್ಷನ್. ಸೌಂದರ್ಯಾನುಭವ ಮತ್ತು ಕಲಾದೃಷ್ಟಿ ಈ ಎರಡಕ್ಕೂ ಕಾರಣವಾಗತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಮಾನಸಿಕ ದೂರ ಅಂತ ಹೇಳ್ತಾನೆ. ಹೀಗೆ ಹೊಸ ಪರಿಭಾಷೆ ಅತ್ಯಂತ ವ್ಯಾಪಕವಾದಂತಹ ಅರ್ಥವನ್ನು ಪಡೆದು ಸಾಹಿತ್ಯದ ಲೋಕದಲ್ಲಿ, ಕಲಾಲೋಕದಲ್ಲಿ ಅತ್ಯಂತ ಪ್ರಮುಖವಾದ ಕ್ರಿಯೆಯನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ಶಕ್ತಿ ಸೂಚಕವಾಗಿ ಪರಿಣಮಿಸಿದೆ ಅನ್ನತಕ್ಕಂಥದ್ದನ್ನು ನಾವು ನಿರ್ವಿವಾದವಾಗಿ ಹೇಳಬಹುದು. ನಮಸ್ಕಾರ.